ಸದ್ಗುರು ತಾತಯ್ಯನವರ ಪಾದ ಪದ್ಮಗಳೇ ಗತಿ ಗೋವಿಂದ ಗೋನ್ ಪಾರ್ವತೀಪತಿ ಹರರಮ. ಶ್ರೀ ಗಣನಾಥುನಿ ಶಾರದಾ ಸತ್ಕವುಲನ್, ಶ್ರೀ ಗಣನಾಥುನಿ ಶಾರದಾ ಸತ್ಕವುಲನ್, ಸಹಜ ಯೋಗಿ ಮುನುಲನ್ ಸುರುಲನ್, ದೇವ ಬ್ರಾಹ್ಮಣಧನ್ಯುನೇ ಸಕಲಂತರ್ಯಾಮಿ ಹರಿನಿ ಚಾಲ ಭಜಿಂತುನ್, ಸಕಲಂತರ್ಯಾಮಿ ಹರಿನಿ ಚಾಲ ಭಜಿಂತುನ್. ಶ್ರೀರಮಾಧೀಶ್ವರ ಚಿನ್ಮಯಾಕಾರ ಚಾರು ಸತ್ಯ ವಿಚಾರ ಜಗದೇಕ ವೀರ, ಅಖಿಲ ಲೋಕಾಧಾರ ಅಸುರ ಸಂಹಾರ, ಮತ್ತೇವ ರಕ್ಷಕ ಮನ್ಮತ ಜನಕ, ನೀಲಮೇಘ ಶರೀರ ನೀರಜನಾಭ, ನೀಲಮೇಘ ಶರೀರ ನೀರಜನಾಭ, ಭಕ್ತಜನ ಸಂರಕ್ಷ ಕಾರುಣ್ಯ ಕಮಲಾಕ್ಷ, ಘೋರ ದುರಿತ ವಿದೂರ ಗೋಪಾಲ ಕೃಷ್ಣ, లోక లోకములన్నీ ఏకమై వెలిగే, లోక లోకములన్నీ ఏకమై వెలిగే, జ్యోతి స్వరూపుడువు నీవు, నిన్ను నుతియింప నేనెంతటి వాడో. ఛందస్సు కావ్య సంగతులు నేనెరుగా, ఛందస్సు కావ్య సంగతులు నేనెరుగా, అమర సింహంబు అర్థ లక్షణములు వివరంబులు నేనెరుగ విశ్వలోకేశ. విశ్వలోకేశ మార్తాండ వంశనామదిలోన ఉన్న అజ్ఞాన తిమిరంబులనియునచి, సుజ్ఞానగసేయు సుజన మందార. మార్తాండ వంశ నామదిలోన ఉన్న అజ్ఞాన తిమిరంబులన్యునచి, సుజ్ఞానగసేయు సుజన మందార. శ్రీకృష్ణ చరితామృత రసభరిత, శ్రీకృష్ణ చరితామృత రసభరిత, శృతి మహిమంబు నామదిలోన ఉద్భవంబు సేయు ఉరగేంద్ర శయన. వేదంబులు నీవే వెలలోన నీవే, వేదంబులలో నీవే వెలలోన నీవే, భారత భాగవత రామాయణాది గీతా ప్రబంధ సంగీత శాస్త్రముల్ కల్పించుటకు నీవే, కర్తవు నీవే, కవినాయకులుకెల్ల వాక్కులిచ్చుట నీవే, ఇతరంబులు నేనెరుగ వినుకోటి తేజ, ఇతరంబులు నేనెరుగ ఇనకోటి తేజ. వసుదేవ వరతనయ వైకుంఠవాస హరి, వసుదేవ వరతనయ వైకుంఠవాస హరి, నీ పాద పద్మముల్ నమ్మినాడ, విన్నపంబు ఒకటి వినవించెదను ఇప్పుడు, ఇష్టార్థములు ఇవ్వు ఇనుకులేశ. నిన్నాడ వాక్యములు జిహ్వలో నిలుపవు, వీణులకు నీ స్మరణ వినగజేయో. అనుదినము నీ స్మరణ, అనుదినము నీ స్మరణ, అనుదినము నీ స్మరణ వినగజేయో. పోలు సేయకు ఇక నన్ను పరమ పురుష, అన్యుడును గాను నిన్నాశయించినాను. అమర నారేయనార్చుత హరి ముకుంద, కలుష సంహర కైవరపుర విహార. అమర నారేయన అచ్యుత హరి ముకుంద, కలుష సంహర కైవరపుర విహార. కలుష సంహర కైవరపుర విహార. సద్గురు తాతయ్య గారి పాద పద్మಗಳ గతి ಗೋವಿಂದ ಗೋ. ಈ ದಿವಸ
ಪರಮ ಪವಿತ್ರವಾದಂಥ ದಿವಸ, ಹುಣ್ಣಿಮೆಯ ದಿವಸ ಸದ್ಗುರುಗಳ ಸನ್ನಿಧಾನದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿರುವಂಥವರು ಪುಣ್ಯಾತ್ಮರು, ಧರ್ಮಾತ್ಮರು. ಯಾಕೆ ಅಂತಂದರೆ ಸದ್ಗುರುಗಳು ಜನನ ಮರಣಗಳನ್ನು ದಾಟಿ ಸರ್ವಜ್ಞರಾಗಿರುವಂಥವರು, ಭಗವಂತರೇ ಆಗಿರುವಂಥವರು. ಸದ್ಗುರುಗಳು, ವರಕವಿಗಳು, ಯೋಗಿಗಳು, ಮತ್ತೆ ಜನ್ಮವು ಬರದೇ ಇರುವಂತಹ ಸರ್ವಜ್ಞರು ಪರಮಾತ್ಮರೇ ಆಗಿದ್ದಾರೆ. ಅಂತಹ ಸನ್ನಿಧಾನಕ್ಕೆ ನಾವೆಲ್ಲರೂ ಇಲ್ಲಿ ದಯಮಾಡಿಸ್ಬೇಕು ಅಂತಂದರೆ ಮನಸ್ಸು ಪಕ್ವವಾಗಬೇಕು. ಮನಸ್ಸು ಪಕ್ವ ಆಗದೇ ಇದ್ದರೆ ಮನಸ್ಸು ಈ ಕಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಸದ್ಗುರು ತಾತಯ್ಯನವರು ಹೇಳ್ತಾರೆ, ಮನಸ್ಸು ಎಂಥದ್ದು ಅಂತಂದರೆ ಮನಸ್ಸು ಮಾಯಾ ಪ್ರಪಂಚಮು. ಈ ಪ್ರಪಂಚ ಎಲ್ಲ ಮಾಯಾ ಪ್ರಪಂಚ. ತಾತಯ್ಯನವರು ಹೇಳುವಂಥ ಆಜ್ಞೆ, ಮನಸ್ಸೇ ಮಾಯಾ ಪ್ರಪಂಚಮು, ಮನಸ್ಸೇ ಮದ ಮೃಗ ಮದ ಗರ್ವ ಮೃಗములో. ಅರಿಷಡ್ವ ವರ್ಗಗಳೆಲ್ಲ, ಆ ಅರಿಷಡ್ವ 6 ಶತ್ರುಗಳು ನಮ್ಮಲ್ಲಿರುವಂಥವರು, ಮನಸ್ಸಿನಲ್ಲಿ ಸೇರಿರುವಂಥವು. ಮನಸ್ಸೇ ಲೋಭಮು, ಮನಸ್ಸೇ ಆಶಾ ಪಾಶಮು, ಮನಸ್ಸೇ ನಿನ್ನನ್ನು ನೀನು ತಿಳಿಯನೀದು ನಾರಾಯಣ ಕವಿ ಅಂತಾರೆ ಸದ್ಗುರು ತಾತಯ್ಯನವರು. ಯಾಕೆ ಅಂತಂದರೆ ಮಾಯಾ ಪ್ರಪಂಚ. ಈ ಮಾಯಾ ಪ್ರಪಂಚದಲ್ಲಿ ಮನಸ್ಸು ಪಕ್ವ ಆಗದೇ ಇರುವುದಕ್ಕೆ ಕಾರಣ ಕರ್ಮಗಳು. ಜನ್ಮ ಜನ್ಮಾಂತರದಿಂದ ಮಾಡ್ಕೊಂಡು ಬಂದಿರುವಂತಹ ಕರ್ಮ, ಸಂಚಿತ ಕರ್ಮಗಳು ನಮ್ಮಲ್ಲಿ ಇದ್ದಾವೆ. ಆದ್ದರಿಂದ ಮನಸ್ಸು ಈ ಕಡೆ ಬರೋದಕ್ಕೆ ಆಗೋದೇ ಇಲ್ಲ. ಬುದ್ಧಿ ಈ ಕಡೆ ಕೊಡೋದಿಲ್ಲ. ಬುದ್ಧಿ ಈ ಕಡೆ ನಿಮ್ಗೆಲ್ಲರಿಗೂ ಕೊಟ್ಟಿದೆ. ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಅಂತಂದರೆ ತಾತಯ್ಯನವರು ಒಂದು ಕಡೆ ಹೇಳ್ತಾರೆ, ತನ್ನುದೆಲ್ಪು ಗುರುಡು ತನ ಪಾಲಿ ದೈವಂಬು. ತನ್ನುದೆಲ್ಪು ಗುರುಡು ತನ ಪಾಲಿ ದೈವಂಬು, ತನ್ನುದೆಲ್ಪು ಗುರುಡು ತಲ್ಲಿ ತಂಡ್ರಿ. ತನ್ನುದೆಲ್ಪು ಗುರುಡು ದೊರಕುದೆಂದುನೋ. ಎಲ್ಲಿ ಸಿಗ್ತಾನೆ? ತನ ಪಾಲಿ ದೈವಂಬು ದೊರಕುಟ ಎಟ್ಲೋ. ಎಲ್ಲಿ ದೊರಕ್ತಾನೆ? ಎಲ್ಲಿ ಸಿಗ್ತಾನೆ? ಹೇಗೆ ದೊರೀತಾನೆ? ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ತನ ಪಾಲಿ ದೈವಂಬು, ತನ ಪಾಲಿ ದೈವಂಬು, ತನ್ನುದೆಲ್ಪು ಗುರುಡು ತನ ಪಾಲಿ ದೈವಂಬು. ಯಾವ ರೀತಿ ಅಂತಂದ್ರೆ, ತನು ತಾನು ತನ್ನ ಪೂರ್ವ ಕರ್ಮಂಬು ಸಮಿಸಿನ, ತನ್ನ ಪೂರ್ವ ಕರ್ಮಂಬು ಸಮಿಸಿನ ತನು ತಾನೆ ತತ್ವಜ್ಞುಡೈ ಗುರುನು ಸೇವಜೆಯೋ. ಇಂದಿನ ಕರ್ಮದ ಸಂಚಿತ ಮೂಟೆಯಲ್ಲಿ ಅಷ್ಟೋ ಇಷ್ಟೋ ಸ್ವಲ್ಪ ಏನಾದರೂ ಕರಗಿದ್ರೆ, ಗುರುವಿನ ಕೃಪೆ ಆಗಿದ್ರೆ ಮಾತ್ರ ಗುರುಗಳ ಕಡೆಗೆ ಬರಕ್ಕೆ ಸಾಧ್ಯ ಆಗುತ್ತೆ. ತನ್ನ ಪೂರ್ವ ಕರ್ಮಂಬು ಸಮಿಸಿನ ತನು ತಾನೇ, ತನ್ನಷ್ಟಕ್ಕೆ ತಾನೇ ಮನಸ್ಸು ಈ ಕಡೆ ಬರುತ್ತಂತೆ. ಬುದ್ಧಿ ಹೇಳ್ತದಂತೆ, ನಡಿ ಇವತ್ತು ಹುಣ್ಣಿಮೆ, ಕೈವಾರ ಕ್ಷೇತ್ರಕ್ಕೆ ಹೋಗೋಣ, ಸದ್ಗುರುಗಳ ದರ್ಶನ ಮಾಡೋಣ ಅಂತ ಬರುತ್ತೆ. ತನ್ನ ಪೂರ್ವ ಕರ್ಮಂಬು ಸಮಿಸಿನ ತನು ತಾನೇ ತತ್ವಜ್ಞುಡೈ ಗುರುನು ಸೇವಜೆಯೋ. ಗುರುನು ಸೇವೆ ಮಾಡೋದಕ್ಕೆ ಮನಸ್ಸು ಬರುತ್ತೆ. ಗುರುನು ಸೇವಜೆಯು ಅವಡು ಆವಾಗ ಗುರು ಗುಣ ಡೆಡು ಮೆಚ್ಚಿ. ಯಾವಾಗ ಇಲ್ಲಿಗೆ ಬರ್ತಿರೋ, ನಾವಿಲ್ಲಿಗೆ ಬಂದು ಗುರುಗಳ ಪಾದವನ್ನು ಯಾರು ಹಿಡಿತೀವೋ, ಗುರು ಗುಣ ಡೆಡು ಮೆಚ್ಚಿ. ಅಷ್ಟೋ ಇಷ್ಟೋ ಬಂದಿರ್ತೀವಿ, ಪೂರ್ತಿ ಆಗಿರಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ ಗುರುಗಳು? ಗುರು ಗುಣ ಡೆಡು ಮೆಚ್ಚಿ ಗುಣ ಮಿಚ್ಚಿ. ಇನ್ನೂ ಸ್ವಲ್ಪ ಸೇರಿಸ್ತಾನೆ ಮನಸ್ಸನ್ನು, ಬುದ್ಧಿಗೆ ನಿಲ್ಲಿಸೋದಕ್ಕೆ ಆ ಮನಸ್ಸನ್ನು ಕ್ಲೀನ್ ಮಾಡ್ತಾನೆ. ಗುಣ ಮಿಚ್ಚಿ ಮಾರ್ಗಂಬು ಜೂಪುನಯ್ಯ ನಿಜಮು. ಮಾರ್ಗ ತೋರಿಸ್ತಾನೆ. ಯಾವುದು ಮಾರ್ಗ? 76 ಮಾರ್ಗಗಳಿದಾವೆ, ಅದಲ್ಲ. ಭಗವಂತನ ಮಾರ್ಗವನ್ನು ತೋರಿಸ್ತಾರೆ.
ಮಾರ್ಗಮು ಜೂಪುನಯ್ಯ ನಿಜಮು. ನಾನು ನಿಜ ಹೇಳ್ತಾ ಇದ್ದೀನಿ, ಗುರುಗಳು ಹೇಳೋ ಮಾತು ನಾನು ನಿಜ ಹೇಳ್ತಾ ಇದ್ದೀನಿ. ಗುರು ಗುಣಾಢ್ಯಡು ಮೆಚ್ಚಿ ಗುಣ ಮಿಚ್ಚಿ ಮಾರ್ಗಂಬು ಜೂಪುನಯ್ಯ ನಿಜಮು ಸುಸ್ಥಿರಾತ್ಮ. ಸುಸ್ಥಿರವಾದ ಆತ್ಮವನ್ನ ಮಾಡ್ತಾನೆ. ಅಂತಹ ಜಾಗಕ್ಕೆ ನಾವೆಲ್ಲ ಬಂದಿದ್ದೀವಿ. ಮೊಟ್ಟ ಮೊದಲನೇದಾಗಿ ತಮ್ಮ ಎಲ್ಲ ಪಾದಪದ್ಮಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಸದ್ಗುರು ತಾತಯ್ಯನವರ ಈ ಸನ್ನಿಧಾನದಲ್ಲಿ ಅವರ ಕೃಪೆಯಿಂದ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ಸದ್ಗುರುಗಳ ಕೃಪೆಯಿಂದ, ಪೂಜ್ಯ ಧರ್ಮಾಧಿಕಾರಿಗಳ ಅವರ ಕೃಪೆಯಿಂದ, ಅವರ ಮಾರ್ಗದರ್ಶನದಿಂದ ನಮಗೆ ಮಾರ್ಗ ತೋರಿಸಿರುವಂಥ ನಮ್ಮ ಗುರುಗಳಾಗಿರುವಂಥ ವಾನರಾಶಿ ಬಾಲಕೃಷ್ಣ ಭಾಗವತರವರ ಪಾದಪದ್ಮಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಧರ್ಮಾಧಿಕಾರಿಗಳ ಪಾದಪದ್ಮಗಳಿಗೆ ಪ್ರಾರ್ಥನೆ ಮಾಡ್ತಾ, ಬಂದಿರುವಂಥ ತಮ್ಮೆಲ್ಲ ಸದ್ಭಕ್ತರಿಗೆ ಪಾದಪದ್ಮಗಳಲ್ಲಿ ನಮಸ್ಕಾರ ಮಾಡ್ತಾ ಇದ್ದೀನಿ. ನಾನು ಏನು ಗೊತ್ತಿಲ್ಲದೆ ಇರುವಂಥವನು, 25 ವರ್ಷಗಳಿಂದ ಅಣ್ಣನ ಜೊತೆಯಲ್ಲಿ ತಾತನವರ ಸೇವೆ ಮಾಡಿರುವಂಥವನು, ಕಸ ಗುಡ್ಸಕ್ಕೆ ಬಂದಿರುವಂಥವ್ರು. ಗುರುಗಳ ಸೇವೆಯನ್ನು ಮಾಡಿದಾಗ ಗುರುಗಳು ಮಾತ್ರ ಗಮನಿಸ್ತಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ಪೂಜ್ಯ ಧರ್ಮಾಧಿಕಾರಿಗಳನ್ನು ಅಂತಃಕರಣ ಶುದ್ಧಿಯಿಂದ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಅಂತಃಕರಣ ಶುದ್ಧಿಯಿಂದ ಭಾಗವತಕ್ಕೆ ನಮಸ್ಕಾರವನ್ನು ಮಾಡಿ, ಇಲ್ಲಿರುವಂಥ ಎಲ್ಲರಿಗೂ, ಇಲ್ಲಿ ಇರುವಂಥ ಎಲ್ಲ ಸೇವಾಕರ್ತರಿಗೂ, ಇಲ್ಲಿ ಆಗಮಿಸಿರುವಂಥ ಭಕ್ತರಿಗೆ ಎಲ್ರಿಗೂ ನಮಸ್ಕರಿಸಿ ಸದ್ಗುರು ತಾತಯ್ಯನವರ 4 ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಹೇಳಿರುವಂಥದ್ದು, ಅವರ ಮಾರ್ಗದಲ್ಲಿ ನಾವು ನಡೀತಾ ಇದ್ದರೆ ಸಾಕು, ಮಾರ್ಗ ಗೊತ್ತಾಗ್ತದೆ ಅಂತೇಳಿ ಆಜ್ಞೆ ಮಾಡಿದ್ದಾರೆ. ವಿಡುವಕುಮಿ ಗುರುಪಾದಮು ಅಂತ ಹೇಳಿದ್ದಾರೆ. ವಿಡವಕುಮಿ ಗುರುಪಾದಮು, ವಿಡವಕುಮಿ ಭಾಗವತಲ ಸ್ನೇಹ ಸಂಬಂಧಮು. ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಡುವಕುಮಿ ಗುರುಪಾದಮು, ಪಾದ ಹಿಡ್ಕೋಬೇಕು ಗಟ್ಟಿಯಾಗಿ. ಹಿಡ್ಕೊಂಡ್ರೆ ಏನಾಗುತ್ತೆ? ಗುರುಗಳ ಸೇವೆ ಮಾಡ್ತಾ ಇರುವಂತಹ 24 ಗಂಟೆ ಹರಿಸ್ಮರಣೆಯಲ್ಲಿರುವಂತಹ ಭಾಗವತರು ಸ್ನೇಹ ಸಿಗುತ್ತೆ. ಗುರುಗಳು ನಮಗೆ ಅಂಥ ಸತ್ಸಂಗಕ್ಕೆ ನಮ್ಮನ್ನು ಹಾಕ್ತಾರೆ, ಅಂಥ ಪರಿಸರದಲ್ಲಿ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ವಿಡುವಕುಮಿ ಗುರುಪಾದಮು, 2ನೇ ಸಾಲ ಹೇಳ್ತಾರೆ. ವಿಡುವಕುಮಿ ಭಾಗವತಲ ಸ್ನೇಹ ಸಂಬಂಧಮು, ವಿಡುವಕುಮಿ ಹರಿಚರಿತಮು. ಹರಿಚರಿತಮು ಅಂತಂದರೆ ಹರಿನಾಮ ಸ್ಮರಣೆ, ಭಗವಂತನ ಲೀಲೆಗಳು, ಭಗವಂತನ ಚರಿತ್ರೆಗಳು, ಭಗವಂತನ ನಾಮಸ್ಮರಣೆ, ಇದರಲ್ಲಿ ನಿಮ್ಮನ್ನು ಇಳಿಸ್ತಾರೆ. ಮೊದಲನೇದು ನಾವು ತಿಳ್ಕೋಬೇಕಾಗಿರುವಂಥದ್ದು ಈ 3. ವಿಡುವಕುಮಿ ಗುರುಪಾದಮು, ವಿಡುವಕುಮಿ ಭಾಗವತಲ ಸ್ನೇಹ ಸಂಬಂಧಮು. ಸಜ್ಜನರ ಸಂಘದಲ್ಲಿ ಯಾವಾಗೂ ಇರಬೇಕು. ಇದು ಸಜ್ಜನರ ಸಂಘ. ಸಜ್ಜನರ ಸಂಘ, ಭಗವಂತನ ನಾಮಸ್ಮರಣೆ ಎಲ್ಲಿ ನಡೀತಾ ಇರ್ತದೋ ಅದೆಲ್ಲವೂ ಕೂಡ ಭಾಗವತಲ, ಭಗವಂತನಲ್ಲಿ ಯಾವಾಗಲೂ ಕೂಡ ಇರುವಂಥವನು. ಸದ್ಗುರು ಈ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿರುವಂಥದ್ದೇ ಕರ್ಮ ಸಮಿದಿರುವುದೇ ಮಾತ್ರ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ತಾತಯ್ಯನವರು ಹೇಳ್ತಾರೆ, ಪೂರ್ವ ಜನ್ಮಮು ನಾಟಿ ಪುಣ್ಯ ಪಾಪಂಬುಲು ಎನ್ನಿ చేసి ನಾನು. పూర్వ జన్మము నాడు పుణ్య పాపంబులు ఎన్ని చేసినాను ఎరుగ ఇప్పుడు ఇలలోన జన్మించి ఇక ఎన్నెన్ని పాపములు చేసినానో. ಪೂರ್ವಜನ್ಮಮು ನಾಡು ಎಷ್ಟು ಪಾಪಗಳು ಮಾಡಿದ್ವೋ ಗೊತ್ತಿಲ್ಲ. ಇಲಲೋನ ಜನ್ಮಿಂಚಿ ಮತ್ತೆ ಆ ಪಾಪಗಳೆಲ್ಲ ಮಾಡಿ 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 ಮೂಟೆಯನ್ನು ಕಟ್ಟಿಕೊಂಡಿದ್ದೀವಿ. ಆ ಮೂಟೆ ಎಷ್ಟಿದೆ ಅಂತಂದರೆ ಪರ್ವತದಷ್ಟಿದೆ ಅಂತ ಹೇಳ್ತಾರೆ. ಆ ಪೂರ್ವದಲ್ಲಿ ಮಾಡಿರುವಂಥ ಇಂದಿನ ಜನ್ಮಗಳಲ್ಲಿ ಮಾಡಿರುವಂತಹ ಆ ಕರ್ಮದ ಫಲದಿಂದ ನಾವೆಲ್ಲವೂ ಕೂಡ ಜನ್ಮ ಎತ್ತುತ್ತಾ ಇರ್ತೀವಿ. ಜನನ ಮರಣములు ఎన్నో జాతులు ఎన్నాయనో సతి సుతులు ఎందురో మితము లేదు
ತಪ್ಪಿಂಚುಕೋವಲೆರ ಈ ತಂಟ ತಗದರ ನಾದ ಬ್ರಹ್ಮಾನಂದನಾರೇ ಎನ ಕವಿ. ಜನನ ಮರಣ ಮೂಲು ಎನ್ನೋ. ಯಾಕೆ ಜನನ ಮತ್ತು ಮರಣ ಬರುತ್ತೆ? ಕರ್ಮದ ಸಂಚಿನಿಂದ ಮತ್ತೆ ಜನ್ಮ ಎತ್ತಬೇಕಾಗುತ್ತೆ. ಮಾನವ ಜನ್ಮ ಒಂದೇ ಬರುತ್ತಾ? ಬರಲ್ಲ. 84 ಜೀವರಾಶಿಗಳಲ್ಲಿ ನಾವೆಲ್ಲ ಓಡಾಡ್ತಾ ಇರಬೇಕು. ಆ ಓಡಾಡೋದಕ್ಕೆ ಕಾರಣ ಏನು? ನಾವು ಮಾಡಿರುವಂಥ ಪಾಪ ಪುಣ್ಯ, ಆ ಕರ್ಮದ ಫಲದಿಂದ ನಮ್ಮನ್ನೆಲ್ಲ ಜನ್ಮಾಂತಗಳ ಚಕ್ರ ಇದು. ಜನನ ಮರಣ ಮೂಲು ಎನ್ನೋ ಅಂತಾರೆ. ಅಂದರೆ ಒಂದೋ ಎರಡ ಗೊತ್ತಿಲ್ಲ. ಶತಕೋಟಿ ಯುಗಂಬುಲಾಯ ಅಂತ ಸದ್ಗುರು ಒಂದು ಕಡೆ ಹೇಳ್ತಾರೆ. ಸಚ್ಚಿ ಪುಟ್ಟಿನ ಸಮಾಧಿ ಈ ಭೂಮಿ ಮೇಲೆ ಭೂಮಂಡಲದಲ್ಲಿ ನಮ್ಮ ಸಮಾಧಿಗಳು ಒಂದು ಚೂರು ಜಾಗ ಇಲ್ವಂತೆ. ಅಷ್ಟು ಸರಿ ಹುಟ್ಟಿ ಸತ್ತಿದ್ದೀವಿ ಅಂತಾರೆ. ಅಂದರೆ ಎಷ್ಟು ಸರಿ ಹುಟ್ಟಿದ್ದೀವಿ, ಎಷ್ಟು ಸರಿ ಸತ್ತಿದ್ದೀವಿ. ಆದ್ದರಿಂದ ಈ ಜನನ ಮರಣಗಳ ಈ ಸಂಚಿನಿಂದ ಹೊರಗಡೆ ಬರುವುದಕ್ಕೆ, ಈ ಚಕ್ರದಿಂದ ಹೊರಗಡೆಗೆ ಬರಬೇಕು ಅಂತಂದರೆ ಒಂದೇ ಒಂದು ಮಾರ್ಗ, ಸದ್ಗುರುಗಳ ಪಾದವನ್ನು ಹಿಡಿಯಬೇಕು. ಸದ್ಗುರುಗಳು ಪಾದ ಹಿಡಿಲಿಲ್ಲ ಅಂತಂದರೆ ಈ ಸಂಚಿನ ಮೂಟವನ್ನು ಬಿಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಸದ್ಗುರುಗಳು ಈ ರೀತಿ ಆಜ್ಞೆ ಮಾಡ್ತಾರೆ. ಆದ್ದರಿಂದ ಎಂಥ ಕಾಲಮೈನನು ಎರುಕಲೇಕನು ಜೀವಿ ಚಚ್ಚಿ ಪುಟ್ಟುಚುನುಂಡು ಸಹಜಮಿದೆಯೋ. ಎಂಥ ಕಾಲಮ, ಎಷ್ಟು ವರ್ಷಗಳಾದರೂ, ಶತವರ್ಷಗಳಾದರೂ ನಾವು ಈ ಜನ್ಮದಲ್ಲಿ ಎತ್ತಲೇಬೇಕು. ಎಲ್ಲಿವರೆಗೂ? ಎರುಕಲೇಕನು ಜೀವಿ ಚೆಚ್ಚು ಪುಟ್ಟುಚುನುಂಡು. ಜನನ ಮರಣములెన్నో జాతులెన్నాయనో తల్లి తండ్రులు ఎందరో తనువులెన్నో. ఇప్పుడు ధరలోన ఇటువంటి మానవ దేహము నిర్మించే మాధవుండు. ఇటువంటి మానవ దేహము నిర్మించే. ಆದ್ದರಿಂದ ಎರುಕಲೇಖನ ಜೀವಿ ಚಚ್ಚಿ ಪುಟ್ಟುಚುನುಂಡು ಸಹಜಮಿದೆಯು. ಸಹಜವಾಗಿ ಹುಟ್ಟು ಸಾವನಲ್ಲಿ ಬಂದು ಹೋಗ್ತಾ ಇರ್ತೀವಿ. ಆದ್ದರಿಂದ ಸದ್ಗುರುಗಳು ಹೇಳ್ತಾರೆ, ಜನನು ಮರಣములెన్నో జాతులెన్నాయనో తల్లి తండ్రులు ఎందరో తనువులెన్నో ಮಿತ ಇಲ್ಲ. ಇటువంటి ಮಾನವ ದೇಹಂಬ ನಿರ್ಮಿಂಚೆ ಮಾಧವುಂಡು. ಆದರೆ ಇಷ್ಟು ಜನ್ಮಗಳು ಎತ್ಕೊಂಡು ಬಂದು ಈಗ ಮಾನವ ಜನ್ಮ ಬಂದಿದೆ. ಮಾನವ ಜನ್ಮದಲ್ಲಿ ಮಾತ್ರ ನಿನಗೆ ಮೋಕ್ಷಕ್ಕೆ ದಾರಿ ಇರುವಂಥದ್ದು. ಇತರ ಜನ್ಮಂಬುಲು ಲೇದು ಲೇದು ನೀಕಿ ಮೋಕ್ಷಮೋ. ఇటువంటి మానవ జన్మంబు నిర్మించే మాధవుండు మునపుట విధంబున మూర్ఖుడైపోవలదు. జగదీశ్వరును జపము చేసి నీవు చావు పుట్టులేని ಸೌಖ್ಯ ಸಂಪದಲನುಂಡು. ಮಾನವ ಜನ್ಮ ಬಂದಿದೆ, ಇವಾಗಾದರೂ ಎಚ್ಚೆತ್ಕೋ. ಯಾಕೆ ಎಚ್ಚೆತ್ಕೋ ಅಂತಂದರೆ ಮಾನವ ಜನ್ಮದಲ್ಲಿ ಮಾತ್ರ ನಮಗೆ ಎರುಕ ಅಂತಂದರೆ ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಭಗವಂತನ ಒಳಗಡೆ ಆ ಕಾನ್ಸಿಯಸ್ ಕೊಡ್ತಾ ಇರ್ತಾನೆ. ಇತರ ಜೀವರಾಶಿಗಳಿಗೆ ಈ ಒಂದು ಅವಕಾಶ ಇಲ್ಲ. ಎಂಥ ಕಾಲಮೈನನು ಎರುಕಲೇಖನು ಜೀವಿ ಚಚ್ಚಿ ಪುಟ್ಟುಚುನುಂಡು ಸಹಜಮಿದೆಯೋ. ಎಷ್ಟು ಕೋಟಿ ವರ್ಷಗಳಾದರೂ ಇದು ಹೋಗ್ತಾನೆ ಇರ್ತದೆ. ಆದರೆ ఇప్పుడు ಮಾನವ ಜನ್ಮಂಬು ನಿರ್ಮಿಂಚೆ ಮಾಧವುಂಡು. ಏನೋ ಪೂರ್ವ ಪುಣ್ಯದಿಂದ ಈಗ ಮಾನವ ಜನ್ಮ ಕೊಟ್ಟಿದ್ದಾನೆ. ಸುಮ್ಮನೆ ಬಂದಿಲ್ಲ, ಇದು ಸುಮ್ಮನೆ ಬಂದಿಲ್ಲ. ಯಾವುದೋ ಹಿಂದಿನ ಜನ್ಮದ ಪುಣ್ಯ, ಏನೋ ಒಳ್ಳೆ ಕೆಲಸ ಮಾಡಿದ್ದೀವಿ, ಭಗವಂತನ ನಾಮಸ್ಮರಣೆ ಮಾಡಿದ್ದೀವಿ, ಆ ಉದ್ದೇಶದಿಂದ ಮಾನವ ಜನ್ಮ ಕೊಟ್ಟಿದ್ದಾನೆ. ತಾತನವರು ಹೇಳ್ತಾರೆ, ಇಪ್ಪುಟು ಈ ಇದರಲೋನ ಇಟುವಂಟಿ ಮಾನವ ದೇಹಂಬು ಅಂತಾರೆ. ಒಳ್ಳೆ ಮಾನವ ದೇಹ ಕೊಡ್ತಾ ಇದ್ದೀನಯ್ಯ, ನೀನು ಮುಂದೆ ಬೆಳವಣಿಗೆ ಆಗುವುದಕ್ಕೆ, ನಿನ್ನ ಕರ್ಮಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ, ಭಗವಂತನ ಸೇವೆ ಮಾಡೋದಕ್ಕೆ, ತಾತಯ್ಯನವರ ಸೇವೆ ಮಾಡೋದಕ್ಕೆ ನಿನಗೆ ಒಂದು ಮಾನವ ಜನ್ಮ ಕೊಡ್ತಾ ಇದ್ದೀನಿ.
ಸ್ಪಷ್ಟವಾಗಿ ಹೇಳಿದ್ದಾರೆ. ಇటువంటి ಮಾನವ ದೇಹಂಬು ನಿರ್ಮಿಂಚೆ ಮಾದವುಂಡು ಕೊಟ್ಟಿದ್ದಾನೆ. ಮುನಪುಟ ವಿದಂಬುನ ಮೂರ್ಖುಡೈಪೋವಲದು. ಮುಂದಿನ ಹಿಂದೆ ಮಾಡಿದಂತಹ ತಪ್ಪುಗಳು ಮತ್ತೆ ಮಾಡಕ್ಕೆ ಹೋಗ್ಬೇಡ, ನಿನ್ನನ್ನು ನೀನು ಸರಿ ಮಾಡ್ಕೋ. ಮುನಪುಟ ವಿದಂಬುನ ಮೂರ್ಖುಡೈಪೋವಲದು. ಏನ್ ಮಾಡಬೇಕು ಮತ್ತೆ? ಪರಮಂದೆ ದೃಷ್ಟಿ ಉಂಚಿ. ಮುಂದಿನ ಗುರಿ, ಗುರುಗಳ ಪಾದ ಪದ್ಮಗಳನ್ನು ಹಿಡಿದು ಮುಂದಿನ ಪರಮಂದೆ ದೃಷ್ಟಿ ಉಂಚಿ. ಹುಟ್ಟು ಸಾವುಗಳ ಒಂದು ಈ ಚಕ್ರದಿಂದ ಹೊರಗಡೆಗೆ ಬಾ. ಒಂದು ಅವಕಾಶ ಕೊಟ್ಟಿದ್ದೀನಿ ನಿನಗೆ, ಮಾನವ ಜನ್ಮ ಕೊಟ್ಟಿದ್ದೀನಿ ಅಂತ ಆಜ್ಞೆ ಮಾಡ್ತಾರೆ. ಅಂತ ಸದ್ಗುರು ತಾತಯ್ಯನವರು ಹಲವಾರು ಬೋಧನೆಗಳನ್ನು ಮಾನವ ಜನ್ಮವನ್ನು ಸಾರ್ಥಕ ಪಡುವುದಕ್ಕೆ ನಮಗೆ ಹೇಳಿದ್ದಾರೆ. ಈ ಕರ್ಮ ಸವಿಬೇಕು ಅಂತಂದರೆ ಹಲವಾರು ನಮ್ಮ ಲೌಕಿಕ ಜೀವನದಲ್ಲಿ ಕರ್ಮಗಳು ಕಳ್ಕೊಳ್ಳೋದಕ್ಕೆ ಹಲವಾರು ಮಾರ್ಗಗಳನ್ನು ಹೇಳಿದ್ದಾರೆ. ದಿನನಿತ್ಯದ ನಮ್ಮ ಜೀವನದ ವಿಧಾನ ಹೇಗಿರಬೇಕು? ದಿನನಿತ್ಯದಲ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಸಂಜೆ ಮಲಗುವವರೆಗೂ ನಾವು ಎಂಥ ಕಾರ್ಯಗಳನ್ನು ಮಾಡಬೇಕು? ಎಂಥ ಕಾರ್ಯಗಳು ಮಾಡಬೇಕು ಅಂತಂದರೆ ಅವರು ಹೇಳಿದ್ದಾರೆ, ಜಲಮಲು ನಿರ್ಮಿಂಚಿ ವೃಕ್ಷಮಲು ಪೆಂಚಿ. ಜಲಮಲು ನಿರ್ಮಿಂಚಿ ಅಂತಾರೆ. ಜಲಮಲು ಅಂತಂದ್ರೆ ಹಿಂದಿನ ಕಾಲದಲ್ಲಿ ಕೆರೆಗಳನ್ನ ಕಟ್ಟಿಸ್ತಾ ಇದ್ವಿ. ಧರ್ಮಾತ್ಮನು ಅಂತ ಇದ್ರು ಅವರನ್ನ. ಕೆರೆಗಳನ್ನ, ಕುಂಟೆಗಳನ್ನ, ಚೆಕ್ ಡ್ಯಾಮ್ಗಳನ್ನ ಕಟ್ಟಿಸಿ ನೀರನ್ನ ಒಂದ್ ಕಡೆ ನಿಲ್ಲಿಸ್ತಾ ಇದ್ರು. ಉದ್ದೇಶ ಏನು? ಯಾವುದೇ ಹೆಸರು ಹಾಕ್ಸ್ಕೊಂತ ಇರಲಿಲ್ಲ ಅಲ್ಲಿ. ಆ ಉದ್ದೇಶವನ್ನು ನಾವು ಅರ್ಥ ಮಾಡ್ಕೋಬೇಕು. ಜಲಮುಲು ನಿರ್ಮಿಂಚಿ. ಯಾಕೆ ಕಟ್ಟಿಸ್ತಾ ಇದ್ರು? ಸುಮ್ಮನೆ ಕಟ್ಟಿಸ್ತಾ ಇದ್ರ ಅಲ್ಲ. ನಮ್ಮ ಭಾಗವತರು ಹೇಳ್ತಾ ಇದ್ರು ಅದಕ್ಕೆ. ಯಾಕೆ ಕಟ್ಟಿಸ್ತಾರೆ ಅಂತಂದ್ರೆ ಉದ್ದೇಶ ಬೇರೆ ಇದೆ. ಮನುಷ್ಯ ನೀನೊಬ್ಬನೇ ಅಲ್ಲ ಈ ಪ್ರಪಂಚಕ್ಕೆ ಬಂದಿರುವಂತಹದ್ದು. 84 ಲಕ್ಷ ಜೀವರಾಶಿಗಳು ನಮ್ಮ ಜೊತೆಯಲ್ಲಿ ಬದುಕ್ತಾ ಇದ್ದಾವೆ. ಅದರಲ್ಲೂ ಕೂಡ ಜೀವ ಇದ್ದಾನೆ. ಸಕಲ ಜೀವರಾಶಿಗಳಲ್ಲಿ ನೀನೇ ಇದ್ದೀಯ ಅಂತ ಗೊತ್ತಿದ್ಮೇಲೆ ಒಂದು ಇರುವೆ ಇದೆ, ಒಂದು ಪಕ್ಷಿ ಇದೆ, ಒಂದು ಪ್ರಾಣಿ ಇದೆ, ಅವಳಿಗೆ ನೀರು ಬೇಡವಾ? ನೀರು ಬೇಡವಾ? ಅದಕ್ಕೆ ಕಟ್ಟಿಸಿರುವಂಥದ್ದು. ಜಲಮಲು ನಿರ್ಮಿಸಿದಾಗ, ಒಂದು ಕೆರೆ ಕುಂಟೆನ ಕಟ್ಟಿಸಿದಾಗ ಏನಾಗುತ್ತೆ? ಈಗ ಅವಕಾಶ ಇಲ್ಲದೆ ಇರ್ಬೋದು, ನಾವು ಸಿಟಿಯಲ್ಲಿ ಇರ್ಬೋದು. ನಮ್ಮ ಧರ್ಮಾಧಿಕಾರಿಗಳು ಹೇಳ್ತಾ ಇದ್ರು, ಆಜ್ಞೆ ಮಾಡಿದ್ದಾರೆ, ನಿಮ್ಮ ಮನೆ ಮುಂದ್ಗಡೆ ಒಂದು ಡಬ್ಬದಲ್ಲಿ ಸ್ವಲ್ಪ ನೀರಿಡಿ. ಕೆರೆ ಕಟ್ಸಕ್ಕಾಗಲ್ಲ, ಸಿಟಿಯಲ್ಲಿ ಇದ್ದೀರಿ, ಮನೆ ಮುಂದ್ಗಡೆ ಆದಷ್ಟು ಸ್ವಚ್ಛವಾದ ನೀರಿಡಿ. ನಿಮ್ಮ ಮನೆ ಮುಂದ್ಗಡೆ ಎಲ್ಲಿ ಜಾಗ ಇದೆಯೋ ಅಲ್ಲಿ ಒಂದು ಇರುವೆ ಬರ್ತದೆ, ಕಾಗೆ ಬರ್ತದೆ, ನಾಯಿ ಮರಿ ಬರ್ತದೆ. ಯಾವುದೋ ಒಂದು ನೀರು ಕುಡಿದಾಗ ಇಂದಿನ ಜನ್ಮದಲ್ಲಿ ನೀನು ಮಾಡಿರುವಂತಹ ಕರ್ಮಗಳು ಭಸ್ಮ ಆಗ್ಬಿಡ್ತವೆ. ಯಾಕೆಂದರೆ ಜೀವ, ಒಂದು ಇರುವೆ ಕೂಡ ಜೀವ, ಸಂತೃಪ್ತಿ ಆಗ್ತದೆ. ಮೊದಲನೇ ಕಾರ್ಯ ಕರ್ಮವನ್ನು ಕಳ್ಕೋಬೇಕು ಅಂತಂದರೆ ಮೊದಲನೇ ಕಾರ್ಯ. ಎರಡನೇದು ವೃಕ್ಷಮಲ್ ಪೆಂಚಿ. ತಾತಯ್ಯನವ್ರು ಆಜ್ಞೆ ಮಾಡ್ತಾರೆ, ವೃಕ್ಷಗಳನ್ನು, ಮರಗಳನ್ನು, ಗಿಡಗಳನ್ನು ನೆಡಬೇಕು. ಹಿಂದಿನ ಕಾಲದಲ್ಲಿ ರಾಜರಿಂದ ಹಿಡಿದು ಸಾಲು ಮರಗಳು, ಗುಂಡುತೋಪುಗಳು, ಕೆರೆ ಅಂಗಳ, ನಮ್ಮ ಜಮೀನು ಪಕ್ಕದಲ್ಲಿ, ಊರಿನ ಸುತ್ತಮುತ್ತಲು ಏನು ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ? ವಯಸ್ಸಾದಂಥವ್ರು ಏನು ಹೇಳ್ತಾ ಇದ್ರು? ಊರು ಹೋಗೋ ಅಂತದೆ, ಕಾಡು ಬಾ ಅಂತದೆ ಅಂತ ಇದ್ರು. ಒಂದು ಗಾದೆ ಮಾತು. ಯಾಕಂತ ಇದ್ರು? ಊರು ಹೋಗೋ ಅಂದ್ರೆ ಕಾಡು ಬಾ ಅಂತ ಇದ್ರು. ಕಾಡು ಅಂದ್ರೆ ಏನರ್ಥ? ಹಿಂದಿನ ಕಾಲದಲ್ಲಿ ಊರು ಪಕ್ಕದಲ್ಲೇ ಕಾಡು ಇರ್ತಾ ಇತ್ತು. ಕಾಡು ಅಷ್ಟು ಸಮೃದ್ಧವಾಗಿರ್ತಾ ಇತ್ತು. ಕಾಡಿನಿಂದ ಏನಾಗುತ್ತೆ? ಮರ ಗಿಡಗಳಿಂದ ಏನಾಗುತ್ತೆ? ಹೂ ಬಿಡುತ್ತೆ. ಹೂವಿನಿಂದ ಮಕರಂದ ಎಷ್ಟೋ ದುಂಬಿಗಳು, ಕ್ರಿಮಿಕೀಟಗಳು ಕುಡಿತವೆ, ಸಂತೃಪ್ತಿ ಆಗ್ತದೆ, ನಮ್ಮ ಕರ್ಮ ಹೋಗ್ತದೆ. ಮಾರ್ಗಗಳು ಹೇಳ್ತಾ ಇದ್ದಾರೆ ತಾತಯ್ಯನವರು. ಹಣ್ಣು ಬಿಡುತ್ತದೆ. ಒಂದು ಹಣ್ಣು, ಯಾವುದೋ ಒಂದು ಗಿಳಿನೋ ಒಂದು ಪಕ್ಷಿನೋ ಬಂದು ಆ ಹಣ್ಣು ತಿಂದಾಗ ತೃಪ್ತಿಯಿಂದ ಸಂತೃಪ್ತಿ ಪಡೆದಾಗ ನಮ್ಮ ಕರ್ಮಗಳು ಹೋಗ್ತವೆ. ಒಂದು ಸರಿ ನೀನು ಮರ ಉಣೋದು, ಒಂದು ಸರಿ ಗಿಡ ಉಣೋದು ನೀನು, ಅದು ಸುಮಾರು 100 ವರ್ಷ ನಮ್ಮನ್ನು ಬದುಕಿಸ್ತದೆ. ಎಷ್ಟೋ ಪ್ರಾಣಿಗಳು
ಅಲ್ಲಿ ಬಂದು ಆಶ್ರಯ ಪಡ್ಕೊತವೆ. ಎಷ್ಟೋ ಪ್ರಾಣಿಗಳನ್ನ ಬಂದು ಅಲ್ಲಿ ವಿಶ್ರಾಂತಿ ತೆಗೆದುಕೊಂತವೆ. ನೆಮ್ಮದಿಯಿಂದ ಮನಸ್ಸು ಸಮಾಧಾನ ಆದಾಗ ಆ ಜೀವಗಳಿಗೆ ಇಂದಿನ ಕರ್ಮಗಳು ನಾಶ ಆಗ್ತವೆ. ಆ ಮರದಲ್ಲಿ ಎಷ್ಟೋ ಪಕ್ಷಿಗಳು ಗೂಡು ಕಟ್ತವೆ, ಸಂತಾನ ಮಾಡ್ತವೆ, ಸಂಸಾರಗಳು ನಡೆಸ್ತವೆ. ಎಷ್ಟೋ ಪ್ರಾಣಿ ಜೀವರಾಶಿಗಳಿಗೆ ಆಧಾರ ಆಗಿರುವಂಥ ವೃಕ್ಷಗಳನ್ನು ಬೆಳೆಸ್ರಯ್ಯ, ನಿಮ್ಮ ಕರ್ಮಗಳು ನಾಶ ಆಗ್ತವೆ. ಎರಡನೇದು. ಇನ್ನು ಮೂರನೇ ವಿಧಾನ ಹೇಳಿದ್ದಾರೆ, ಆಕೊನ್ನ ಅತಿ ತುಳುಕು ಅನ್ನಂಬು ಇಚ್ಚಿನ. ಆಕೊನ್ನ ಅತಿ ತುಳುಕು ಅಂತಂದ್ರೆ ಹಸಿವಾಗಿರುವಂಥವ್ರಿಗೆ ಊಟ ಕೊಡಬೇಕು, ಹೊಟ್ಟೆ ತುಂಬಿದವ್ರಿಗಲ್ಲ. ಅರ್ಥ ಆಗ್ತಾ ಇದೆಯಲ್ಲ ಅಣ್ಣ? ಹಸಿವಿರುವಂಥವನಿಗೆ ಆಹಾರ ಕೊಡಬೇಕು, ಹೊಟ್ಟೆ ತುಂಬಿದವ್ರಿಗೂ ಊಟ ಕೊಡೋದಲ್ಲ. ದಾನ ಧರ್ಮಮು ವಲ್ಲ ಸ್ವರ್ಗಮು ತನ್ನು ದೆಲಿಸಿತೆ ಮೋಕ್ಷಮು ತಾತಯ್ಯನವರು ಹೇಳಿದ್ದಾರೆ. ಹಸಿದಿರುವವನಿಗೆ ಆಕೊನ್ನ ಅತಿಥಿಗಳು ಅನ್ನಂಬು ಇಚ್ಚಿನ. ಅತಿಥಿಗಳು ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಮನೆಗೆ ಬರುವಂತ ಅತಿಥಿಗಳು ಆಗ್ಬೋದು, ಅಷ್ಟೇ ಅಲ್ಲ. ಒಂದು ನಾಯಿ ಇರ್ತದೆ, ಒಂದು ಪಕ್ಷಿ ಇರ್ತದೆ, ನಮ್ಮನ್ನೇ ನಂಬ್ಕೊಂಡಿರುವಂತ ಜೀವರಾಶಿಗಳಿದ್ದಾವೆ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಏನ್ ಮಾಡಿಸ್ತಾ ಇದ್ರು ಅಂದ್ರೆ, ಚಿಕ್ಕ ಮಕ್ಕಳಿಗೆ ರಾಗಿ ಹಸಿಟ್ಟನ್ನ ನಮ್ಮ ಕೈಲಿ ಕೊಟ್ಬಿಟ್ಟು ಎಲ್ಲ ಇರುವೆಗಳಿಗೆ ಹಾಕಿಸ್ತಾ ಇದ್ರು. ಮನೆ ಮುಂದ್ಗಡೆ ದಾರಿಯಲ್ಲಿ ಚೆಲ್ಲಿಸ್ತಾ ಇದ್ರು, ರಾಗಿ ಚೆಲ್ಲಿಸ್ತಾ ಇದ್ರು. ನುಚ್ಚಿನ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲ ಚೆಲ್ಲಿಸ್ತಾ ಇದ್ರು. ನಮ್ಗೇನು ಗೊತ್ತಾಗ್ತಾ ಇರಲಿಲ್ಲ. ಅದ್ರ ಗುಟ್ಟೇನು ಅಂತಂದ್ರೆ ಆ ಜೀವರಾಶಿಗಳು ಹಸಿದಿರ್ತವೆ. ರೈತರು ಎಷ್ಟು ಪುಣ್ಯವಂತರು ಅಂತಂದ್ರೆ, ಕಣ ಮಾಡ್ತಾ ಇದ್ದಾಗ ಸುತ್ತಮುತ್ತ ಇರುವಂತ ಎಲ್ಲ 6 ತಿಂಗಳು ಆ ಕಣ ಮಾಡೋ ಸಂದರ್ಭದಲ್ಲಿ ಎಲ್ಲ ಜೀವರಾಶಿಗಳಿಗೆ ಆಹಾರ. ಎಷ್ಟು ಪುಣ್ಯವಂತರು. ಆದರೆ ಇವಾಗ ಏನು ಮಾಡ್ತಾ ಇದ್ದೀವಿ ನಾವು, ಲಕ್ಷ್ಮಣ ರೇಖೆ ತರಿಸ್ಬಿಟ್ಟು ಪ್ರಾಣಿ ಪಕ್ಷಿಗಳಿಗೆ ನಾವೇನು ಮಾಡ್ತಾ ಇದ್ದೀವಿ, ಆಹಾರ ಇಡ್ತಾ ಇಲ್ಲ, ಸ್ವಾರ್ಥಿಗಳಾಗ್ಬಿಟ್ಟಿದ್ದೀವಿ. ಅದಕ್ಕೆ ಸದ್ಗುರು ತಾತಯ್ಯನವರು ಹೇಳ್ತಾರೆ, వృక్షములు పెంచి జలములు నిర్మించి ఆ కొన్న అతిథులకు అన్నంబు ఇచ్చిన దానంబు చేసిన ధర్మాత్ముడు వానికి ఏం సిక్తవే ಸ್ವರ್ಗಾದಿ ಭೋಗಮುಲ್ ಅಂದ್ರು. ಸ್ವರ್ಗದ ಭೋಗಗಳು ಸಿಗ್ತವೆ. ತಾತಯ್ಯನವರು ಆಜ್ಞೆ ಮಾಡಿರುವುದು ವಿಚಾರ ಹೇಳ್ತಾ ಇರುವಂಥದ್ದು. ಹರಿಕಥೆಗಳಲ್ಲಿ ನಮ್ಮ ಅಣ್ಣವ್ರು ಹೇಳ್ತಾರೆ ವಿಚಾರ, ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ನಾವು ಮಾಡಬೇಕಾಗಿರುವುದು 3 ವಿಚಾರ ನಾವು ತಿಳ್ಕೊಂಡಿದ್ದೀವಿ. ಜಲಮುಲು, ನೀರು, ಮತ್ತೆ ಮರ, ವೃಕ್ಷಗಳು ಪ್ರಕೃತಿಯನ್ನು ಬೆಳೆಸೋದು. 3ನೇದು ಎಲ್ಲ ಹಸಿದಿರುವಂಥವರಿಗೆ ಆಹಾರವನ್ನು ಕೊಡುವಂಥದ್ದು. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರೆ, ಕರ್ಮಗಳು ಕಳಿಬೇಕು ಅಂತಂದ್ರೆ ಎಲ್ಲ ಜೀವರಾಶಿಗಳನ್ನು ಒಂಥರ ನೋಡಬೇಕು, ಭೇದ ಭಾವ ಇರಬಾರದು. ಕುಲಮು ಆಚಾರಮನು ಮದಿಲೋ ವಿಡಬಲೆ ತಾತಯ್ಯನವರು ಆಜ್ಞೆ ಮಾಡಿದ್ದಾರೆ. ಮಾನವ ಜನ್ಮ ನಾವೆತ್ತಿದ್ದೀವಿ, ನಮಗೆ ಅರಿವಿದೆ, ಅರಿವಿಟ್ಕೊಂಡು ಕೂಡ ಮೂರ್ಖ ಆಗಬೇಡ ತಾತಯ್ಯನವರು ಹೇಳ್ತಾ ಇದ್ದಾರೆ. ಮೂರ್ಖುಡೈಪೋವಲದು ಇಟುವಂಟಿ ಮಾನವ ದೇಹಮ್ಮು ನಿರ್ಮಿಂಚಿ, ಮತ್ತೆ ಮೂರ್ಖ ಕೆಲಸ ಮಾಡಬೇಡ. ನಾವ್ಯಾಕೆ ಭೇದ ಭಾವ ಮಾಡ್ತೀವಿ ಅಂತಂದ್ರೆ, ನಾವು ದೇಹದ ಸ್ಥಿತಿಯಲ್ಲಿ ನೋಡ್ತೀವಿ. ಯಾರೇ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಆತ್ಮಸ್ಥಿತಿಯಲ್ಲಿ ನೋಡಿದ್ರೆ ಯಾವ ಭೇದ ಭಾವನೂ ಇಲ್ಲ. ದೇಹ ನೋಡಿದ ತಕ್ಷಣನೇ ಆಗುತ್ತೆ, ನಾನು ಉದ್ದವಾದ ಮನುಷ್ಯ, ದೊಡ್ಡವಾದ ಮನುಷ್ಯ, ಇಂಥವನು ಅಂಥವನು, ಅಂಥ ಜಾತಿಯವನು, ಇಂಥ ಬಣ್ಣ ಇದ್ದಾನೆ, ಇಂಥ ಧರ್ಮ ಸೇರಿದ್ದಾನೆ. ಆಕಾರ ನೋಡಿದಾಗ ನಮಗೆ ಜಾತಿ ಬರುತ್ತೆ, ಧರ್ಮ ಬರುತ್ತೆ, ಬೇರೆ ಬೇರೆ ಭೇದ ಭಾವ ಬರುತ್ತೆ. ಇದು ನೋಡಬೇಡ. ಕುಲಮು ಆಚಾರ ಮನು ಬಿಡವಲೆ ಮನಸ್ಸುಲೋ, ನಿನ್ನ ಮನಸ್ಸಲ್ಲಿ ಬಿಟ್ಬಿಡು. ಮೇಲೆ ಇರಲಿ, ಆದರೆ ಒಳಗಡೆ ಮಾತ್ರ ಯಾವುದೇ ಭೇದ ಭಾವ ನೋಡಬೇಡ. ಸಕಲ ಜೀವರಾಶಿಗಳನ್ನು ಒಂದೇ ಥರ ನೋಡು ತಾತಯ್ಯನವರು ಹೇಳುವ ಆಜ್ಞೆ ಮಾಡಿದ್ದಾರೆ. ಪ್ರಾಣಿ ಪಕ್ಷಿಗಳಿದ್ದಾವೆ, ಕರುಣೆಯಿಂದ ನೋಡು. ನೀನೊಬ್ಬನೇ ಅಲ್ಲ ಇಲ್ಲಿ ಬದುಕಕ್ಕೆ ಬಂದಿರುವಂಥದ್ದು. ತಾತಯ್ಯನವರು ಈ ರೀತಿಯಲ್ಲಿ ತಮ್ಮ ತತ್ವ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಆವಾಗ ಏನಾಗುತ್ತೆ ನಮ್ಮಲ್ಲಿ, ಆಗ ಕರ್ಮಗಳು ಸವಿತವೆ.
ಈಗ ನಾಲ್ಕನೇ ಹಂತ ಬಹಳ ಬಹಳ ಮುಖ್ಯ. ಕರ್ಮಗಳು ಹೋಗ್ಬೇಕು ಅಂತಂದ್ರೆ ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆ. ನಾಮಸ್ಮರಣೆ ಯಾವಾಗ ಮಾಡ್ತೀಯೋ ನೀನು, ಜನುಲಾರದಲು ಚುರು ಜಯರಾಮ ನಾಮಂಬು, ಜನುಲಾರದಲು ಚುರು ಈ ಜಯರಾಮ ನಾಮಂಬು. ಜಯರಾಮ ರಾಮ ಮೊನ್ನೆ ತಾನೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ನಾಮಸ್ಮರಣೆ ಮಾಡಿಬಿಡು. జనులారదలు చిరి జయరామ నామంబు సకల దుర్దోಷములు ಸಂಹರಿಂಚು. ಎಲ್ಲ ದುರ್ದೋಷಗಳು ಕರ್ಮಗಳು ಎಲ್ಲ ನಾಶ ಆಗ್ತವೆ. ಇದು ಫೈನಲ್ ಟಚ್ ಹೇಳ್ತಾ ಇದ್ದಾರೆ ತಾತಯ್ಯನವರು. ಸಕಲ ದುರ್ದೋಷಗಳು ಏನೇನು ಕರ್ಮಗಳು ಏನೇನು ಇದಾವೋ ಅವೆಲ್ಲ ನಾಶ ಆಗ್ತವೆ. ರಾಮನಾಮ ಸ್ಮರಣೆ ಮಾಡು. ರಾಮ ಗೋವಿಂದ ಕೃಷ್ಣ ವೈಕುಂಠವಾಸ ಹೇಳು. ಏ ಮಾಟಲಾಡಿನ ನೀ ಮಾಟ ಮರುವನು ನೀರಜಾಕ್ಷ ತಾತಯ್ಯನವರು ಹೇಳ್ತಾರೆ. ಯಾವ ಮಾತು ಬಂದರೂ ಕೂಡ ನಿನ್ನ ಮಾತು ನಾನು ಮರೆಯಲ್ಲಪ್ಪ. ಪ್ರತಿಯೊಂದು ಮಾತಿನಲ್ಲಿ ಪ್ರತಿಯೊಂದು ಚಿಂತನೆಯಲ್ಲಿ ಕೂಡ ರಾಮನಾಮ ಸ್ಮರಣೆ ಇರಲಿ. ಜನುಲಾರದಲು ಚೆರು ಈ ಜಯರಾಮ ನಾಮಂಬು ಸಕಲ ದುರ್ದೋಷములు ಸಂಹರಿಂಚು. ಎಲ್ಲ ಕರ್ಮಗಳೆಲ್ಲ ನಾಶ ಮಾಡಿ ಆ ಗುರುಗಳು ಏನು ಮಾಡ್ತಾರೆ ನಮಗೆ, ಶರಣನ್ನವಾರಲುನು ಚೇಪಟ್ಟಿಯೇ ವೇಳ ಕಂಟಿರೆಪ್ಪವಲೆ ಕಾಚಿಯುಂಡು. ಕಂಟಿರೆಪ್ಪವಲೆ ಕಾಚಿಯುಂಡು ಎಂಥ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ನಮಗೆ. ಈ ಕಣ್ಣಿಗೆ, ಕಣ್ಣು ಗುಡ್ಡೆಗೆ ರಕ್ಷಣೆ ಯಾವುದು ಅಂದರೆ ಈ ರೆಪ್ಪೆಗಳು. ಕೆಳಗಿನ ರೆಪ್ಪೆ, ಮೇಲಿನ ರೆಪ್ಪೆ. ರೆಪ್ಪೆ ಹೊಡಿತಾ ಇದ್ರೇನೆ ಒಳಗಡೆ ಇರುವಂತಹ ಗುಡ್ಡೆಗೆ ರಕ್ಷಣೆ. ಆ ಕಣ್ಣು ಗುಡ್ಡೆಗೆ ರೆಪ್ಪೆಗಳು ಯಾವ ರೀತಿಯಾಗಿ ರಕ್ಷಣೆಯಾಗಿ ಇದ್ದಾವೋ, ಭಗವಂತನ ಹತ್ರ ಶರಣ ಹೋದಂತಹ ಭಕ್ತನಿಗೆ ಶರಣನ್ನವಾರಲುಕು ಚೇಪಟ್ಟಿ ಕೈ ಹಿಡ್ಕೊಂಡು ಕಂಟಿ ರೆಪ್ಪವಳೆ ಕಾಚಿಯುಂಡು. ಕಂಟಿ ರೆಪ್ಪವಲೆ, ಕಂಟಿಗೆ ಆ ರೆಪ್ಪೆ ಯಾವ ರೀತಿ ರಕ್ಷಣೆ ಇದೆಯೋ ಆ ರೀತಿ ನಮ್ಮನ್ನ ಕಾಪಾಡ್ತಾ ಹೋಗ್ತಾನೆ. ಅನವರತಮು ಹರಿಣಿ ಆತ್ಮದಲಿಚಿನ ವಾರಿ, ಅನವರತಮು ಹರಿಣಿ ಆತ್ಮದಲಿಚಿನ ವಾರಿ ಯಾಮಾರಕವೆನ ವೆಂಟ ದಿರುಗುಚುಂಡು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಅನವರತಮು ಹರಿಣಿ ನಾಮಸ್ಮರಣೆ ಆತ್ಮದಲ್ಲಿ ಯಾರು ಮಾಡ್ತಾರೋ, ಬಹಿರಂಗದಲ್ಲಿ ಅಲ್ಲ. ಬಹಿರಂಗದಲ್ಲಿಂದ ಅಂತರಂಗಕ್ಕೆ ಹೋಗ್ಬೇಕು. ಅನವರತ ಮುಹಾತ್ಮಲೋ ಹರಿನಿದಲಚಿನವಾರಿ ಯಾಮಾರಕ. ನಾವು ತೆಲುಗಲ್ಲಿ ಹೇಳ್ತೀವಿ, ಯಾಮಾರಬೇಡ ಅಂತಾರೆ. ಭಗವಂತ ಗುರುಗಳು ಯಾಮಾರಕ ವೆನವೆಂಟ ತಿರುಗುಚುಂಡು ಅಂತಾರೆ. ನಮ್ಮ ಹಿಂದೆನೇ ತಿರುಗಾಡ್ತಾ ಇರ್ತಾನಂತೆ. ಹೆಂಗ್ ಗೊತ್ತಾಗುತ್ತೆ ನಮಗೆ? ಮನಸ್ಸಿನಲ್ಲಿ ದೃಢವಾಗಿ ನಾಮಸ್ಮರಣೆ, ಭಗವಂತನನ್ನ ಹೃದಯದಲ್ಲಿ ನಾಮಸ್ಮರಣೆ ಮಾಡ್ತಾ ಇದ್ರೆ ವೆನವೆಂಟ ತಿರುಗುಚುಂಡು ಅಂತ ನಾವು ಹೇಳ್ತಾವೆ. ಹೋಗ್ತಾ ಇರ್ತೀವಿ ಒಂದೊಂದು ಸರಿ ಗಾಡಿಯಲ್ಲಿ, ಇನ್ನೇನಪ್ಪ ಯಾವುದೋ ಒಂದು ಗಾಡಿ ಬಂದ್ಬಿಡ್ತು, ಒಂದೇ ಒಂದು ಸೆಕೆಂಡ್ ಏನಾದರೂ ಯಾಮಾರಿದ್ರೆ ಬಹಳ ಅನಾಹುತ ಆಗ್ತಾ ಇತ್ತು. ಏನು ಸುಮ್ಮನೆ ಹಂಗೆ ಬಿದ್ದೋಗ ಕಾಲು ತರ್ಚ್ಕೊಂಡು ಹೋಯ್ತು ಅಂತಾರೆ. ದೊಡ್ಡ ಅಪಘಾತ ಆಗ್ತಾ ಇತ್ತು. ಹಿಂದೆ ಯಾರಿದ್ರಪ್ಪ? ಭಗವಂತ ಇದ್ರು. ಯಾಮಾರಕ ವೆನವೆಂಟ ಹಿಂದೆನೇ ಇರ್ತಾರಂತೆ. ಹಿಂಗೆ ಕೈಲಿ ಇಟ್ಕೊಂಡಿರ್ತಾರಂತೆ. ಮಗು ನಾವು ಇಟ್ಕೊಂಡಿರ್ತೀವಲ್ಲ, ಚಿಕ್ಕ ಮಗುವನ್ನ ತಾಯಿ ಯಾವ ರೀತಿಯಲ್ಲಿ ಕೈಲಿಟ್ಕೊಂಡು ಲಾಲನೆ ಪಾಲನೆ ಮಾಡ್ತಾ ಇರ್ತೀವೋ ಅದೇ ರೀತಿ ಭಗವಂತ ನಮ್ಮ ಹಿಂದೆನೇ ಇರ್ತಾನೆ. ಯಾಮಾರಕ ವೆನವೆಂಟನೆ ತಿರುಗುಚುಂಡು. ದೊಡ್ಡದಾಗ್ತಾ ಇರುವಂತ ಒಂದು ಘಟನೆ ಚಿಕ್ಕದಾಗ್ತದೆ. ಕಡಿಮೆ ಆಗೋಗಿಲ್ಲ ಅಲ್ಲ, ಉರುವೇ ಆಗ್ಬಾ ಅಂತ ಪ್ರಶ್ನೆ ಬರ್ಬೋದು. ಕರ್ಮಗಳಿದ್ದಾವೆ, ಕರ್ಮಗಳು ಜಾಸ್ತಿ ಫೋರ್ಸ್ ಇದೆ. ಆದರೆ ತಾತಯ್ಯನವರು ಭಗವಂತರು ಏನು ಮಾಡ್ತಾರೆ, ಗುರುಗಳು ಏನು ಮಾಡ್ತಾರೆ, ತಪ್ಪಿಸ್ತಾನೆ. ಇನ್ನೂ ಇದೆ ನಿಂದು, ತೀರಿಸೋದಕ್ಕೆ ಇನ್ನೂ ವ್ಯಾಲಿಡಿಟಿ ಇದೆ ನಿಂದು. ಕಡಿಮೆ ಏಟಾಗ್ತದೆ, ಸುಮ್ಮನೆ ಹಂಗೆ ಆಕ್ಸಿಡೆಂಟ್ ಆಗ್ತದೆ, ದೊಡ್ಡ ನಷ್ಟ ಆಗ್ತಾ ಇರ್ತದೆ. ಯಾವುದೋ ಒಂದು ವ್ಯಾಪಾರದಲ್ಲೋ ಬಿಸ್ನೆಸ್ನಲ್ಲೋ ಯಾರೋ ಒಬ್ಬರು ಬಂದು ಸಹಾಯ ಮಾಡ್ತಾ, ಒಬ್ಬ
ಅಯ್ಯಪ್ಪನಿಲ್ದೇ ಇದ್ದಿದ್ರೆ ದೇವ್ರ ಥರ ಬಂದು ಕಾಪಾಡಿದ್ನಪ್ಪೋ ಅಂತಾರೆ. ಸಾಕ್ಷಿ ನಾವು ಅಂದ್ಕೋಬೇಕು, ಭಗವಂತ ನಮ್ಮ ಹಿಂದೆನೇ ಇದ್ದಾನೆ. ವೆಂಟ ತಿರುಗುಚುಂಡು, ಗ್ಯಾರಂಟಿಯಾಗಿ ನಮ್ಮ ಹಿಂದೆನೇ ಇರ್ತಾನೆ, ಕಾಪಾಡ್ತಿರ್ತಾನೆ. ದೊಡ್ಡದಾಗುವಂಥ ಅನಾಹುತವನ್ನು ಚಿಕ್ಕದು ಮಾಡ್ತಾನೆ, ಇನ್ನೂ ಚಿಕ್ಕದು ಮಾಡ್ತಾನೆ, ಇನ್ನೂ ಚಿಕ್ಕದು ಮಾಡ್ತಾನೆ, ಇನ್ನೂ ಚಿಕ್ಕದು ಮಾಡ್ತಾನೆ. ಕರ್ಮಗಳು ಕಳೆದೋಗ್ಬಿಟ್ರೆ ನಮ್ಗೆ ಇನ್ನೂ ಬೆಂಬಲ ಕೊಡ್ತಾನೆ. ಅನವರತ ಮುಹರೆನಿ ಆತ್ಮದಲ್ಲಿ ಚಿನವಾರಿ ಯಾಮಾರಕವೆನ ವೆಂಟ ತಿರುಗುಚುಂಡು. ಸಕಲೇಶ ನಾಮ ಸಂಕೀರ್ತ ಪರುಲೈತೆ, ಸಕಲೇಶ ನಾಮ ಸಂಕೀರ್ತ ಪರುಲೈನ, ಸಕಲೇಶ ನಾಮ ಸಂಕೀರ್ತ ಪರುಲೈನ ಭಾಗವತುಲು ತೋತಾನು ಭಕ್ತಿಶೇಯು. ನಿರಂತರವಾಗಿ ನಾಮಸ್ಮರಣೆಯಲ್ಲಿ ಭಗವಂತನ ಸೇವೆ ಯಾರು ಮಾಡ್ತಾ ಇರ್ತಾರೋ, ಭಾಗವತರು ಯಾರು ಭಗವಂತನ ನಿರಂತರವಾಗಿ ಇರ್ತಾರೋ ಅಂಥವರಿಗೆ ಭಗವಂತ ಜೊತೆಯಲ್ಲೇ ಇರ್ತಾನೆ. ತಾನು ಭಕ್ತಿಶೇಯು ಸಕಲೇಶ ನಾಮ ಸಂಕೀರ್ತ ಪರುಲೈನ ಭಾಗವತುಲ ತಾನು ಭಕ್ತಿಶೇಯು. ದಾಸವತ್ಸುಲುಡು ಈ ರೀತಿ ದಾಸುಲಂದು ಸೇರಿಯುಂಡುನು ನರುಲಾರ ನಮ್ಮಿಕು ನಡು. ನಂಬ್ರಿ ಅಂತಾರೆ ತಾತಯ್ಯನವರು. ಆದ್ದರಿಂದ ಪ್ರತಿಯೊಂದು ಸಮಯದಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಭಗವಂತ ಇರ್ತಾನೆ. ನಾವು ಗುರುಗಳ ಪಾದವನ್ನು ಬಿಡಬಾರದು. ಈ ರೀತಿ ಹಲವಾರು ಚಿಂತನೆಗಳನ್ನು ನಮಗೆ ಹೇಳ್ತಾ ಹೋಗ್ತಾರೆ ಸದ್ಗುರು ತಾತಯ್ಯನವರು. ಅದರಿಂದ ನಾವು ಪ್ರತಿ ದಿವಸ ಏನು ಮಾಡಬೇಕು? ಚಿಂತಾಲನ್ನಿಯೋ ವಿಡಚಿ ಶ್ರೀ ಗುರು ನೀಯೇ ವೇಳ ಚಿಂತಾಸೇಯವೇ ನೀವು ಮನಸ చింతాజేసినాయ పుడే సిద్ధించో పరమ పదవి శీఘ్రమున తెలియవೇ ಮನಸ. ಬೇಗ ತಿಳ್ಕೋ, ಬೇಗ ಬಾ ಈ ಒಂದು ಮಾರ್ಗಕ್ಕೆ. ಅಲ್ಲಲ್ಲಿ ಯಾಕಿರ್ತೀಯ? ಈ ಭಗವಂತನ ಮಾರ್ಗಕ್ಕೆ ಬೇಗ ಬಾ. ಚಿಂತಾಲನ್ನಿಯು ಬಿಡಿಸಿ ಶ್ರೀ ಗುರು ನೀಯೇ ವೇಳ. ಬೇರೆ ಬೇರೆ ಚಿಂತೆಗಳೆಲ್ಲ ಬಿಡು. ಬೇರೆ ಬೇರೆ ಚಿಂತೆಗಳು ಯಾಕೆ ಬರ್ತಾ ಇದ್ದಾವೆ ಅಂದ್ರೆ ನಿನಗಿನ್ನೂ ಕರ್ಮ ಕಳೆದಿಲ್ಲ. ಕೋರಿಕೆಲೆಲ್ಲನೂ ಮಾಯಂಬನಿ ಮದಿ తెలుసుకో ಅಂತಾರೆ ತಾತಯ್ಯನವರು. ಅದರಿಂದ ಚಿಂತಾಲನ್ನಿಯೋ ವಿಡಚಿ ಶ್ರೀ ಗುರುನಿಯೇ ವೇಳ. ಗುರುಗಳ ಹತ್ರಕ್ಕೆ ನಾನು ಯಾವಾಗ ಹೋಗ್ತೀನಿ ಅಂತ ಚಿಂತನೆ ಮಾಡ್ತಾರೆ. ಗುರುಗಳು ಚಿಂತನೆ ಮಾಡ್ತಾ ಇರು. ನೀನು ಗುರುಗಳು ಚಿಂತನೆ ಮಾಡ್ತಾ ಇದ್ರೆ ನಿನಗೆ ಆ ಎರುಕದಲ್ಲಿ ಎತ್ಕೊಂಡು ಹೋಗ್ತಾರೆ. ಏನೇನು ಮಾಡಿಸ್ತಾರೆ ನಮಗೆ? ನೆಕ್ಸ್ಟ್ ಹೇಳ್ತಾರೆ, ಚಚ್ಚೇವಾರನಿ ಜೂಸಿ ವಚೇವಾರನಿ ಜೂಸಿ ಮಸ್ತಾರಂ ಬೇಟಿಕೆ ಮನಸ ಬಹು ಪಾಪಮೂಲು చేసి యమబాధ పడనేల బాటా చెక్కగా చూడు మనస. ಚಚ್ಚೇವಾರಿನಿ చూసి ನಮ್ಮನ್ನ ತಂದೆ ತಾಯಿಗಳು ಬಂಧುಗಳು ಬಿಟ್ಟು ಹೋಗ್ತಾ ಇರ್ತಾರೆ. ಅಯ್ಯೋ ಹೋದ್ರೆ ದುಃಖ, ಇರುವಂಥವ್ರು ಬಿಟ್ಟು ಹೋದ್ರೆ ದುಃಖ. ಅಯ್ಯೋ ಬಿಟ್ಟು ಹೋಗ್ಬಿಟ್ರೆ. ಕೊರೋನಾದಲ್ಲಿ ಎಷ್ಟೋ ಜನ ನಮ್ಮ ಸ್ನೇಹಿತರು ತೀರೋಗ್ಬಿಟ್ರು. ಅಯ್ಯೋ ಹೋಗ್ಬಿಟ್ರೆ. ಇದ್ದಿದ್ದಷ್ಟೇ. ಮಸ್ತರ ಇಟ್ಕೋಬೇಡ, ಮನಸ್ಸಿನಲ್ಲಿ ಕಳಂಕ ಇಟ್ಕೋಬೇಡ. ಅಯ್ಯೋ ಹೋದ್ರೆ ಅಯ್ಯೋ ದುಃಖ ಪಡಬೇಡ. ಅವ್ರ ಮಾರ್ಗ ಮುಂದೆ ಇದೆ. ಚಚ್ಚೇವಾರಿನಿ ಜೋಸಿ ಒಚ್ಚೇವಾರ ಯಾರು? ಮಕ್ಳು ಹುಡ್ತವೆ, ಮೋಹ ಕನೆಕ್ಟ್ ಆಗ್ಬಿಡ್ತವೆ, ಬಿಡಕ್ಕಾಗಲ್ಲ. ಲಾಲನೆ ಪಾಲನೆ, ಅಣ್ಣ ತಮ್ಮಂದ್ರು, ಕುಟುಂಬ, ಮೋಹ, ಮಾಯಾ ಸಿಕ್ಕಾಕೊಂತೀವಿ. ಅದಕ್ಕೂ ಸಿಕ್ಕಬೇಡ. ನೆಕ್ಸ್ಟ್ ಸ್ಟ್ಯಾಂಜದಲ್ಲಿ ಹೇಳ್ತಾರೆ, ಬಹುಪಾಪములు చేసి ಯಮಬಾಧ ಪಡನೇಲ. ಎಲ್ಲ ಮಾಡು, ಆದರೆ ಮನಸ್ಸಿನಲ್ಲಿ ನೀನು ಅಲೋ ಬಿಡ್ಡಲು ಅಧಿಕ ಬಲమైన ಸಂಖ್ಯೆలో ಅಂಟಕ ಉಂಡು ಮನಸ. ಇದೇ ನಾವು ಸಿಕ್ಕಾಕೊಂಡೋದು. ಇಲ್ಲಿ ಎಲ್ಲರೂ ಬೀಳೋದು ಇಲ್ಲೇ. ಆಲು ಬಿಡ್ಡಲು
ಹೆಂಡತಿ ಮಕ್ಕಳು, ಗಂಡ, ಬಂಧುಗಳು, ತಂದೆ ತಾಯಿಗಳು, ಸಂಬಂಧಗಳು, ಸ್ನೇಹಿತರು, ಪ್ರಪಂಚ ಸಿಕ್ಕಾಕೊಂಡ್ಬಿಡ್ತೀವಿ. ಬಿಡಬೇಕಾ? ತಾತಯ್ಯನವ್ರು ಹೇಳ್ತಾರೆ, ನೀನು ಸನ್ಯಾಸಿ ಆಗದೆ ಇದ್ರೂ ಪರವಾಗಿಲ್ಲ, ಸಂಸಾರದಲ್ಲೇ ಇರೋ. ಹಾಲು ಬಿಡ್ಡಲು ಅಧಿಕ ಬಲಮೈನ ಸಂಕೀಲು ಅಂತ. ಸಂಕೀಲು ಅಂದರೆ ಗೊತ್ತಲ್ಲ, ಬೇಡಿಗಳಾಗ್ತಾರೆ ಪೊಲೀಸವರು ಕಳ್ಳರಿಗೆ, ಎತ್ಕೊಂಡೋಗಿ ಬಂಧಿಸ್ಬಿಡ್ತಾರೆ. ಅದಕ್ಕಿಂತ ದೊಡ್ಡವಂತೆ ಇವು ಬಂಧನಗಳು. ಮಕ್ಕಳ ಮೇಲೆ ಬಂಧನ, ಓದಿಸ್ಬೇಕು, ಮದುವೆ ಮಾಡಬೇಕು, ಅದು ಮಾಡಬೇಕು, ಇದು ಬಂಧನ. ತಾತಯ್ಯನವ್ರು ಹೇಳ್ತಾರೆ, ಮಾನವ ಜನ್ಮ ಕೊಟ್ಟಿದ್ದು ನೀನು ಇಲ್ಲಕ್ಕೆ ಬಂಧನಕ್ಕೆ ಸಿಕ್ಕಾಕೊಳಕ್ಕಲ್ಲ. ಮತ್ತೆ ಹೆಂಗೆ? ಅಂಟಿ ಅಂಟಕ ಉಂಡು ಮನಸ, ಅಂಟಿ ಅಂಟಕ ಉಂಡು ಮನಸ. ಮನಸ್ಸಿಗೆ ಹೇಳ್ತಾರೆ, ಮನಸ್ಸೇ ಅಟ್ಯಾಚ್ಮೆಂಟ್. ಹೆಂಡ್ತಿಗೆ ಏನು ಮಾಡಬೇಕು ಅದು ಮಾಡು, ತಮ್ಮಂದ್ರಿಗೆ ಏನು ಬೇಕಾದ್ರೆ ಅದು ಮಾಡು. ಅದೇ ನಿನ್ನದೇ ಆದಂಥ ಪ್ರಯಾಣ ಮರಿಬೇಡ, ನಿನ್ನ ತತ್ವವನ್ನು ಮರಿಬೇಡ. ನೀನ್ಯಾರು? ಎಲ್ಲಿಂದ ಬಂದೆ? ಎಲ್ಲಿಂದ ಬಂದೆ? ಎಷ್ಟು ದಿನ ಆಲಸ್ಯ? ಮುಂದೆತ್ತ ಪಯಣ ಹೋಗುವುದು ಎಲ್ಲಿ? ನೀರ ಮೇಗಳ ಬೊಬ್ಬೆ ನಿಜವಲ್ಲ ಸಂಸಾರ, ಇದನ್ನರಿತು ಹರಿಪಾದ ನೆನೆಯೋ. ತಾತಯ್ಯನವ್ರು ಹೇಳಿ, ಎಲ್ಲಿಂದ ಬಂದೆ? ಎಲ್ಲಿಂದ ಬಂದಿದ್ಯಪ್ಪ ನೀನು? ಗೊತ್ತಾ ನಿನಗೆ? ಗೊತ್ತಿಲ್ಲ. ಮತ್ತೆ ಮುಂದೆ ಎಲ್ಲಿ ಹೋಗ್ತೀಯ ಗೊತ್ತಾ? ಅದು ಗೊತ್ತಿಲ್ಲ. ಮತ್ತೆ ಇನ್ಯಾಕೆ ಮಧ್ಯದಲ್ಲಿ? ಅದರಿಂದ ಹೇಳ್ತಾರೆ, ಹಾಲು ಬಿಡ್ಡಲು ಅಧಿಕ ಬಲಮೈನ ಸಂಕೀಲು, ಅಂಟಿ ಅಂಟಕ ಉಂಡು ಮನಸ. ಎಲ್ಲ ಮಾಡು, ಆದರೆ ನಿಂದಲ್ಲ ಅಂತ ಮಾಡು. ಪೂಜ್ಯ ಧರ್ಮಾಧಿಕಾರಿಗಳು ಈ ಆತ್ಮಬೋಧನೆಯಲ್ಲಿ ಇದನ್ನು ಎಲ್ಲ ಕಡೆ ಎಲ್ಲರಿಗೂ ಇದು ಗೊತ್ತಾಗಬೇಕು. ಎಲ್ಲರೂ ಸಿಕ್ಕಾಕೊಳ್ಳೋದು ಇಲ್ಲೇ ನಾವು ಸಂಸಾರದಲ್ಲಿ. ಅಂಟಿ ಅಂಟಕ ಉಂಡು ಮನಸ, మరలో మాయాశక్తి తనయులను మార్దించి మాయಾ ಗೆಲುಚುಟ ಮೇಲು ಮನಸ. ಹರಿಷಡ್ವರ್ಗಗಳು, ಅಷ್ಟಮದಗಳು ನಮ್ಮ ಮನಸ್ಸಿನಲ್ಲಿದ್ದಾವೆ. ಮನಸ್ಸನ್ನು ಸುಮ್ಮನೆ ಇಡಿಸಲ್ಲ. ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹಗಳು. ಮೋಹ, ಮಕ್ಕಳ ಮೇಲೆ ಮೋಹ ಕಟಕ್ ಮನಸ್ಸನ್ನ ಇಟ್ಟಾಕಿಬಿಡ್ತದೆ, ಇಲ್ಲಿ ಬರಕ್ಕೆ ಬಿಡಲ್ಲ. ಕಾಮ, ಕ್ರೋಧ, ಏನೋ ಸಿಕ್ಲಿಲ್ಲ ಅಂದರೆ ಕೋಪ, ಇನ್ನೊಬ್ಬರ ಮೇಲೆ ದ್ವೇಷ, ಕ್ರೋಧ ಬಂದ್ಬಿಡುತ್ತೆ, ಕೋಪ ಬರುತ್ತೆ, ನಮ್ಮನ್ನ ಮನಸ್ಸನ್ನ ಚಂಚಲ ಮಾಡಿಸ್ಬಿಡುತ್ತೆ. ಮಾಯ ಶಕ್ತಿಗಳು ಇಲ್ಲಿದ್ದಾವೆ ನಮ್ಮ ಸಂಸಾರದಲ್ಲಿ, ನಮ್ಮ ಮನಸ್ಸಿನ ಸಂಸಾರದಲ್ಲಿದ್ದಾವೆ ಇವು. ಕಾಮ, ಕ್ರೋಧ, ಮದ, ಮತ್ಸರ, ದ್ವೇಷ. ಅವನು ಬೆಳೀತಾ ಇದ್ರೆ ನೋಡೋಕ್ಕಾಗಲ್ಲ. ಮತ್ಸರ, ದ್ವೇಷ, ಹೊಟ್ಟೆ ಕಿಚ್ಚು, ಸಿಕ್ಕಾಕೊಂಡ್ಬಿಡ್ತೀವಿ ಅಲ್ಲಿ. ಸಿಗಬೇಡ. ಲೋಭ, ನನಗೇ ಬೇಕು, ನನಗೇ ಬೇಕು, ನನಗೇ ಬೇಕು. ಹೋಲಿಕೆ ಮಾಡ್ಕೊತೀವಿ. ಅವರು ದೊಡ್ಡ ವ್ಯಕ್ತಿ ಆಗ್ಬಿಟ್ರು, ನಾನು ಹಂಗಾಗಬೇಕು. ಅಲ್ಲ, ಇಂದಿನ ಜನ್ಮದ ಪೂರ್ವ ಪುಣ್ಯದಿಂದ ಪೂರ್ವ ಮೂಸೇಯಿನಿ ಪುಣ್ಯ ಫಲಂಬುಲು ರಮ್ಮನಿ ಕೋರಿತೆ ವಚ್ಚಿನ. ಇಂದಿನ ಜನ್ಮದಲ್ಲಿ ನೀನು ಮಾಡಿದ್ರೆ ಈ ಜನ್ಮದಲ್ಲಿ ನಿನಗೆ ಅವೆಲ್ಲ ಬರ್ತವೆ. ಅದನ್ನು ಬಿಟ್ಬಿಟ್ಟು ನೀನು ಲೋಭತನ ಯಾಕೆ ಮಾಡ್ತೀಯ? ಯಾವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಅದೇ ದೈವತ್ವ ಅಂತಾರೆ ಜ್ಞಾನಿಗಳೆಲ್ಲ ಕೂಡ. ಇಲ್ಲಿ ಕೂತಿದ್ದಾರೆ ಸುಮಾರು ಜನ. ಮನಸ್ಸು ಯಾವಾಗ ಸ್ಥಿರವಾಗಿರುತ್ತೆ ಅದೇ ದೈವತ್ವ. ಮನಸ್ಸು ಅಲ್ಲಾಡ್ತು ಅಂತಂದ್ರೆ ಬಿದ್ದೆ ನೀನು ಅಂತಾರೆ. ಸದ್ಗುರು ತಾತೈಗಾರಿ ಪಾದ ಪದ್ಮಗಳೇ ಗತಿ ಗೋವಿಂದ ಗೋ. ಅದರಿಂದ ಸಂಸಾರದಲ್ಲಿ ಈ ಒಂದು ಬಂಧನಕ್ಕೆ ಬಹಳ ಎಚ್ಚರಿಕೆಯಿಂದ ಇರುವಂತ ಆತ್ಮವರು ಹೇಳ್ತಾರೆ, ಅಲು ಬಿಡ್ಡಲು ಅಧಿಕ ಬಲಮೈನ ಸಂಕೀಲು ಅಂಟಿ ಅಂಟಕ ಉಂಡು ಮನಸ. ಮರಳು ಮಾಯಾ ಶಕ್ತಿ ತನಯೊಳನೋ ಮರ್ದಿಂಚಿ ಮಾಯಾ ಗೆಲುಚುಟ ಮೇಲು ಮನಸ. ಒಂದೊಂದೇ ಹೇಳ್ತಾ ಬರ್ತಾರೆ. ಧನಧಾನ್ಯ ಪಶು ಪಂಚ
ಲೋಕ ಲೋಕ ಭ್ರಮಲೋ ತೆಗಕೋಸಿವೆ ಯಾವೆ ಮನಸ ಆದಿ ಮೂಲ ಮೂಲೋನ ಆತ್ಮಾರಾಮುನಿ ಪೂಜಾ ಅನುದಿನ ಮೂಸೆಯವೆ ಮನಸ. ಇಲ್ಲಿ ಹೇಳ್ರು ನಮ್ಮ ಗುಟ್ಟೆ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಧನಧಾನ್ಯ ಪಶು ಪಂಚ ಲೋಕ ಲೋಕ ಭ್ರಮಲು. ಭ್ರಮಲು ಅಂದ್ರು, ಭ್ರಮೆ ಅಂತಾರೆ. ಸುಮ್ಮನೆ ಏನು ಇರಲ್ಲ, ಭ್ರಮೆ. ಬೆಳಗ್ಗೆ ಬರ್ತಾ ಇರ್ತೀವಿ, ಮಂಜು ಜಾಸ್ತಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ. ಮುಂದೆ ಹೋಗ್ತಾ ಇದ್ರೆ ವಿಪರೀತ ಮಂಜು ಇರುತ್ತೆ, ಗಾಡಿನೇ ಕಾಣಿಸಲ್ಲ ಮುಂದೆ. ಎಲ್ಲಿವರೆಗೂ ಇರುತ್ತೆ? ಸೂರ್ಯನ ಬೆಳಕು ಬರೋವರೆಗೂ ಇರುತ್ತೆ. ಅಂದ್ರೆ ಅದು ನಿಜ ಅಲ್ಲ. ನಿಜ ಆಗಿದ್ರೆ ಯಾವಾಗಲೂ ಇರಬೇಕಾಗಿತ್ತು. ಅದು ಭ್ರಮೆ, ಮಂಜಿದ್ದಂಗೆ. ಧನಧಾನ್ಯ ಪಶು ಪಂಚ ಲೋಕ ಲೋಕ ಭ್ರಮಲು. ಲೋಕ ಲೋಕ ಭ್ರಮಲು. ಆಸ್ತಿ ಅಂತಸ್ತು ಮನೆ ಇದೆಲ್ಲವೂ ಕೂಡ ಭ್ರಮೆಗಳಂತೆ. ತಾತನವರು ಹೇಳುವಂಥದ್ದು ಭಗವಂತನೇ ಆಜ್ಞೆ ಮಾಡ್ತಾ ಇದ್ದಾರೆ. ಲೋಕ ಭ್ರಮಲು ತೆಗಕೋಸಿವೆ ಯಾವೆ ಮನಸ. ಹೆಂಗೆ ಅದು ಗೊತ್ತಿಲ್ಲ ನಮಗೆ. ಅದಕ್ಕೆ ನೆಕ್ಸ್ಟ್ ವಾಕ್ಯದಲ್ಲಿ ಹೇಳ್ತಾರೆ, ಆದಿ ಮೂಲ ಮೂಲೋನ ಆತ್ಮಾರಾಮುನಿ ಪೂಜಾ. ಎಲ್ಲಿ ಆತ್ಮರಾಮ? ಮನಸ್ಸಿನಲ್ಲಿ. ಮನಸ್ಸಿನಲ್ಲಿ ನಾವು ಆತ್ಮರಾಮನ ಪೂಜೆ ಅನುದಿನವೂ ಮಾಡವೆ. ಗುಟ್ಟೆ ಹೇಳ್ಕೊಟ್ಟಿದ್ದಾರೆ ನಮಗೆ. ಧನಧಾನ್ಯ ಪಶು ಪಂಚ ಎಲ್ಲ ಇರೋ ಲೌಕಿಕವಾಗಿದ್ದೀಯಾ ನೀನು. ಮನೆ ಕಟ್ಟಬೇಕು, ಮನೆ ಕಟ್ಟು, ಎಲ್ಲ ಆಸ್ತಿ ಮಾಡು, ವ್ಯವಸಾಯ ಮಾಡು, ಸಂಪಾದನೆ ಮಾಡಿ, ಎಲ್ಲ ಮಾಡು. ಆದರೆ ಅದು ನಿನ್ನದಲ್ಲ ಅಂತ ತಿಳ್ಕೋ. ಧನಧಾನ್ಯ ಪಶು ಪಂಚ ಲೋಕ ಭ್ರಮಲು ತೆಗಕೋಸಿ ಏವೆ ಮನಸ. ತೆಗಕೋಸಿದ ಹಿಂಗೆ ಆದಿ ಮೂಲ ಮೂಲೋನ ಆತ್ಮಾರಾಮುನಿ ಪೂಜಾ ಅನುದಿನ ಮುಸೇಯ. ನಾವು ಮನಸ್ಸಿನಲ್ಲಿ ಆತ್ಮರಾಮನ ಪೂಜೆಯನ್ನ ಮಾಡಬೇಕು. ಈ ಎರುಕವನ್ನ ತಾತಯ್ಯನವರು ಹೇಳ್ತಾ ಇದ್ದಾರೆ. ಎರುಕ ಕನ್ನ ದೇವೋಡು ಎಂದು వెదికినాలేడో ఎరుక నిన్ను రక్షించు మనస. ఎరుక కైవరపురము అమర నరేయన ವೇದಾಂತ ವೇದ್ಯುಡೆ ಮನಸ. ಈ ಎರುಕದಲ್ಲಿರು. ಯಾವ್ಯಾವುದು ನಾವು ಮೊದಲಿಂದ ಹೇಳ್ಕೊಂಡು ಬಂದ್ರಲ್ಲ. ಚಚ್ಚೆ ವಾರಿని చూసి వచ్చే వారిని చూసి ಮಸ್ತರಂ ಪಡಬೇಡ. ಅದು ಎರುಕದಲ್ಲಿರು. ಎರಡನೇದು ಹಾಲು ಬಿಡ್ಡಲು ಅಧಿಕ ಬಲಮೈನ ಸಂಖ್ಯೆಯಲ್ಲೂ ಅಂಟಿ ಅಂಟಕ ಉಂಡು ಮನಸ. ಅಂಟಿ ಅಂಟಕ ಉಂಡು ಅದು ಎರುಕ. ಅದೇ ಹೇಳ್ತಾ ಇದ್ದಾರೆ. ಧನಧಾನ್ಯ ಪಶು ಪಂಚ ಲೋಕ ಲೋಕ ಭ್ರಮಲು ತೆಗಕೋಸಿ ಆತ್ಮರಾಮನ ಪೂಜೆ ಅನುದಿನಮೂ ಸೇಯವೇ ಮನಸ. ಈ ಎರುಕದಲ್ಲಿರು ನೀನು. ಇದನ್ನ ಎರುಕ ಕೈವರಪುರಮು ಅಮರ ನಾರೇಯನ ವೇದಾಂತ ವೇದ್ಯುಡೆ ಮನಸ. ವೇದಾಂತ ವೇದ್ಯುಡೆ ಮನಸ. ಒಂದೇ ಒಂದು ಸ್ಟ್ಯಾಂಜ ಹೇಳಿ ನೋಡೋಣ. చింతాలన్నీయో విడచి శ్రీ గురు నీయ వేళ. ಹೇಳ್ರಮ್ಮ, ಎಲ್ರೂ ಹೇಳ್ಬೇಕಮ್ಮ ದಯವಿಟ್ಟು. చింతాలన్నీయೋ విడచి ಶ್ರೀ ಗುರು ನೀಯ చింతా చేయవే నీవు మనస. చింతా చేసిన ఎప్పుడే చో పరమ పదవి ಶೀಘ್ರಮುನ తెలియవే. ಎಷ್ಟು ಅದ್ಭುತವಾಗಿ ಆಡ್ತೀರಿ. చింతాలన్నీయో విడసి ఏ వేళ చింతా చేయవే నీవు మనస. చింతా చేసిన ఎప్పుడు సో పరమ పదవి గ్రమున తెలియవే మనస. ಇನ್ನೊಂದ್ಸರಿ. చింతాలన్నీయో విడచి ఏ వేళ చేయవే నీవు మనస. చింతా చేసిన ఎప్పుడే శీఘ్రమున తెలియవే మనస. శీఘ్రమున తెలియవే మనಸ. ಸದ್ಗುರು ತಾತಯ್ಯ ಗಾರಿ ಪಾದ ಪದ್ಮಗಳೇ ಗತಿ ಗೋವಿಂದ. ಇವೆಲ್ಲ ಕರ್ಮಗಳು ಕಡಿಬೇಕು ಅಂತಂದ್ರೆ ತಾತಯ್ಯನವರು
ಶ್ರೀರಾಮ ಭವತಾರಕ ಮಂತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಈ ಪ್ರಪಂಚಕ್ಕೆ, ಎಲ್ಲ ಮಾನವ ಜನಾಂಗಕ್ಕೆ ಈ ಕರ್ಮಗಳನ್ನು ಕಳಿಬೇಕು ಅಂತೇಳಿ ಭವತಾರಕ ಮಂತ್ರವನ್ನು ಕೊಟ್ಟಿದ್ದಾರೆ. ಭವತಾರಕ ಮಂತ್ರ ಅಂದರೆ ಏನಪ್ಪ ಅಂದರೆ, ನಮ್ಮ ಸಂಸಾರದಲ್ಲಿ ಇದ್ದೀವಿ, ಇಷ್ಟೊತ್ತು ನಾವು ತಿಳ್ಕೊಂಡಿದ್ದೀವಿ, ಕರ್ಮದಲ್ಲಿದ್ದೀವಿ, ಲೌಕಿಕವಾಗಿದ್ದೀವಿ, ಸಂಸಾರದಲ್ಲಿದ್ದೀವಿ. ಇದೆಲ್ಲ ಕಳಿಬೇಕು ಅಂತಂದರೆ ಒಂದು ಇಟ್ಕೋಬೇಕು. ಏನು ಅಂತಂದರೆ, ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ. ರಾಮ ಸೀತೆಯನ್ನು ಹುಡುಕೊಂಡು ವಾನರ ಸೈನ್ಯವನ್ನು ಕಟ್ಕೊಂಡು, ರಾಮ ಲಕ್ಷ್ಮಣ ಹನುಮಂತನ ಸಮೇತರಾಗಿ ಸುಗ್ರೀವ ವಾನರ ಸೈನ್ಯ, ಕಪಿ ಸೈನ್ಯ ಲಂಕಾಪಟ್ಟಣಕ್ಕೆ ಹೋಗಬೇಕು. ಸೀತಾಮಾತೆ ಅಲ್ಲಿದ್ದಾರೆ ಅಂತ ಗೊತ್ತಾಗಿದೆ. ಅಲ್ಲಿ ಹೋಗಬೇಕು ಅಂತಂದರೆ ಸಮುದ್ರ ಅಡ್ಡ ಇದೆ. ಸಮುದ್ರ, ಸಂಸಾರ, ಸಾಗರ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಾಗರ ಅಡ್ಡ ಬಂತವು. ಆವಾಗ ಎಲ್ಲ ವಾನರ ಸೈನ್ಯ, ಕಪಿವರ್ಗ ಎಲ್ಲರೂ ಏನು ಮಾಡಿದ್ರು, ಒಂದೊಂದು ಕಲ್ಲು ತಗೊಂಡ್ರು. ಒಂದೊಂದು ಕಲ್ಲು ತಗೊಂಡು ಏನು ಮಾಡಿದ್ರು, ಆ ಸಾಗರದಕ್ಕೆ ಬಿಟ್ಟರು. ಮುಳುಗೋಯ್ತು, ಅಯ್ಯೋ ಮುಳುಗೋಯ್ತು, ಅಯ್ಯೋ ಮುಳುಗೋಯ್ತು ಅಂತ ಇದ್ದಾರೆ. ಏನು ಆ ಕಲ್ಲು ತಗೊಳೋದು, ಆ ಸಾಗರದಕ್ಕೆ ಬಿಡೋದು. ಸಾಗರ ಸೇತುವೆ ಕಟ್ಟಕ್ಕಾಗಲಿಲ್ಲ. ಹನುಮಂತ ಬಂದ. ಹನುಮಂತನಿಗೆ ಗೊತ್ತಿತ್ತು, ಅಯ್ಯೋ ಅದಕ್ಕೆ ನಾವು ಕಪ್ಪಿಗಳಾಗಿರೋದಯ್ಯ. ಅಯ್ಯೋ ಇವಾಗ ಎತ್ಕೊಳ್ಳಿ, ಒಂದು ಕಲ್ಲು, ಒಂದು ಗುಂಡು ಎತ್ಕೊಂಬಂದ, ಅದ್ರ ಮೇಲೆ ಶ್ರೀರಾಮ ಅಂತ ಬರ್ದ. ಇವಾಗ ಬಿಡಿ ಸಾಗರಕ್ಕೆ ಇಟ್ಟರು, ಹಂಗೆ ತೇಳ್ಕೊಂಡು ಹೋಗ್ತಾ ಇದೆ. ಯಾವುದಮ್ಮ ತೇಳಿದ್ದು? ಗುಂಡು, ಕಲ್ಲು. ಯಾವಾಗ ತೇಳ್ತು? ರಾಮ ಅಂತ ಬರೆದ ಮೇಲೆ ತೇಳ್ತು. ಈಗ ಪ್ರತಿಯೊಂದು ಕಲ್ಲು ಮೇಲೂ ಕೂಡ ರಾಮ ಅಂತ ಬರೆಯೋದು. ಆ ಎಲ್ಲ ಕಪಿ ಸೈನ್ಯ ಇಡ್ತಾ ಇದ್ದಾರೆ, ಸಾಗರದ ಮೇಲೆ ತೇಳ್ತಾ ಇದ್ದಾವೆ. ಸಾಗರ ತಯಾರಾಗ್ತಾ ಇದೆ. ಶ್ರೀರಾಮ್ ಶ್ರೀರಾಮ್. ಅರ್ಥ ಆಯ್ತೇನಮ್ಮ? ಈಗ ಇದೇನು ಅಂತಂದ್ರೆ, ಸಂಸಾರ ಸಾಗರ ದಾಟಬೇಕು ಅಂದ್ರೆ, ಸಂಸಾರ ಸಾಗರದಲ್ಲಿ ದಾಟ್ಕೋಬೇಕು ಅಂದ್ರೆ ಎಲ್ಲಿ ಕಾಲಿಟ್ರು ಕೂಡ ಕಲ್ಲುಗಳೇ. ನಾವೆಲ್ಲ ಕಲ್ಲಿದ್ದಂಗಿದ್ದೀವಿ. ಈಗ ಈ ದೇಹ ಅನ್ನೋದು ಒಂದು ಕಲ್ಲು, ಗುಂಡು. ಈಗ ಹೆಂಗ್ ದಾಟಬೇಕು ಅಂದ್ರೆ, ನಮ್ಮ ಈ ಕಲ್ಲಿನಲ್ಲಿ, ಅಲ್ಲಿ ಕಲ್ಲಿನಲ್ಲಿ ರಾಮ ಅಂತ ಹೇಗೆ ಬರೆದ್ರೋ, ಅಲ್ಲಿ ನಾವು ಹೃದಯದಲ್ಲಿ ಏನಂತ ಬರ್ಕೋಬೇಕು? ರಾಮ ರಾಮ ಅಂತ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾಪಿಸ್ಕೊಂಡ್ರೆ, ನಮ್ಮ ಈ ಶರೀರದಲ್ಲಿರುವಂತಹ ಭಗವಂತನಿಗೆ ನಾವು ಸೇವೆ ಸಲ್ಲಿಸಿದಂಗೆ ಈ ಸಂಸಾರದ ಕರ್ಮಗಳೆಲ್ಲ ನಾಶ ಆಗ್ತವೆ. ಈ ರಾಮ ಮಂತ್ರವನ್ನು ಮೊಟ್ಟ ಮೊದಲು ಪರಶಿವರು ಪಾರ್ವತೀ ದೇವಿಗೆ ಈ ರಾಮ ಮಂತ್ರವನ್ನು ಬೋಧನೆ ಮಾಡಿದ. ರಾಮ ಮಂತ್ರ, ರಾಮ ಎರಡಕ್ಷರ. ರಾ ಅಂದ್ರೆ ಬಾಯಿ ತೆಗುತ್ತೆ, ಒಳಗಡೆ ಇರೋದೆಲ್ಲ ಕರ್ಮಗಳು ಹೊರಗಡೆ ಹೋಗ್ತವೆ. ರಾ. ಇನ್ನೊಂದು ಅಕ್ಷರ ಯಾವುದು? ಮಾ. ಮಾ ಅಂದ್ರೆ ನೋಡಿ, ತುಟಿ ಮುಚ್ಕೊಂತದೆ. ರಾ ಅಂದ್ರೆ ಕರ್ಮಗಳೆಲ್ಲ ಹೊರಗಡೆ ಹೋಗ್ತವೆ. ಮಾ ಅಂದ್ರೆ ಹೊರಗಡೆ ಇರುವಂತ ಕರ್ಮಗಳು ಯಾವ ಕೂಡ ಒಳಗಡೆ ಹೋಗ್ದಿರ ಬಾಯಿ ಮುಚ್ಚುತ್ತದೆ. ಆ ಮಂತ್ರ ಈ ಮಂತ್ರ ಜಪಿಸಿ ಮರುಳಾಗಬೇಡ, ರಾಮ ಮಂತ್ರವನ್ನು ಜಪಿಸು ಅಂದ್ರು. ಅಂತ ರಾಮ ಮಂತ್ರವನ್ನ ಶಿವ ಪಾರ್ವತಿಗೆ ಬೋಧನೆ ಮಾಡಿದಂಥ ರಾಮ ಮಂತ್ರವನ್ನ ಭವ ತಾರಕ. ಭವ ಅಂದ್ರೆ ಹುಟ್ಟು ಸಾವು, ಹುಟ್ಟು ಸಾವು. ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದೀವಿ. ಹುಟ್ಟು ಸಾವು, ಜನನ ಮರಣ ಚಕ್ರ. ಈ ಚಕ್ರ ಕಟ್ ಮಾಡಬೇಕು ಅಂತಂದ್ರೆ, ಅದನ್ನು ಪೀಸ್ ಮಾಡಬೇಕು ಅಂದರೆ ರಾಮ. ತಾರಕ ಅಂದರೆ ಸೇರಿಸೋದು, ತಾರಕ ಅಂದರೆ ದಾಟಿಸ್ಬೇಕು. ಇವಾಗ ಉದಾಹರಣೆಗೆ ಎಲ್ಲ ಕಪಿ ಸೈನ್ಯವನ್ನು ಹೊರಗಡೆ ದಾಟಿಸಿದ ಯಾವುದು? ಸೇತುವೆ ಮೇಲಿಂದ ರಾಮ. ಆ ರಾಮ, ಆ ಮಂತ್ರ ಆ ಸೇತುವೆಯಾಗಿ ಯಾವ ರೀತಿ ನಿರ್ಮಾಣ ಆಯಿತೋ ಅದೇ ರಾಮ ಮಂತ್ರ ಈಗ ನಮ್ಮ
ತಾತಯ್ಯನವರು ಕೊಟ್ಟಿದ್ದಾರೆ. ಪರಶಿವನು ಕೊಟ್ಟ, ಪಾರ್ವತಿ ಕೊಟ್ಟಂಥ ರಾಮ ಮಂತ್ರವನ್ನು ಈ ಕಲಿಯುಗದಲ್ಲಿ ಸದ್ಗುರು ತಾತಯ್ಯನವರು ನಮ್ಮೆಂಥ ಪಾಮರರಿಗೆ ಸುಲಭವಾಗಿ ಸಿಗಬೇಕು. ಕರ್ಮಗಳು ಕಲಿಯೋದಕ್ಕೆ ಇವೆಲ್ಲ ತತ್ವ ಎಲ್ಲ ಗೊತ್ತಾಗಲ್ಲ ನಮಗೆ. ನಾಮಸ್ಮರಣೆ ಮಾಡು. ಆ ನಾಮಸ್ಮರಣೆ ಬಹಳ ಸರಳವಾಗಿದೆ. ಶ್ರೀರಾಮ ಭವತಾರಕ ಮಂತ್ರ, ಸದ್ಗುರು ತಾತಯ್ಯನವರು ಕೊಟ್ಟಿರುವಂಥ ಮಂತ್ರ. ನಾವೆಲ್ಲರೂ ಕೂಡ ಒಂದ್ಸರಿ ಹೇಳೋಣ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ ರಾಮ ಮುಕುಂದ ಇದುವರೆಗೂ ಇಷ್ಟೇ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ 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 5 ಸರಿ. ಭಗವಂತಂದು ನಾಮಸ್ಮರಣೆ 6 ಸರಿ. 1 ಸರಿ ಹೇಳಿದ್ರೆ ಸಾಕು. ಇವನ್ನ 108 ಸರಿ. ತಾತಯ್ಯನವರ ಪಾದಿಕೆಗಳು ಇಲ್ಲಿ ಸಿಗ್ತವೆ, ನಮ್ಮೆಲ್ಲ ಕೊಡ್ತಾರೆ. ಆ ಪಾದಿಕೆಗಳು ತಗೊಂಡೋಗಿ ಗುರು ಪಾದಿಕೆಗಳನ್ನು ಮುಂದೆ ಇಟ್ಕೊಂಡು ಪ್ರತಿ ದಿನ ಬೆಳಗ್ಗೆನೋ ಸಂಜೆನೋ ಅಥವಾ ಮಧ್ಯಾಹ್ನನೋ ತಾಯಂದ್ರಿಗೆ ಯಾವಾಗ ಬಿಡು ಸಿಗ್ತದೋ ಆವಾಗ ಪಾದಿಕೆಗಳ ಮೇಲೆ ಒಂದು ಹೂವು ತಗೊಳ್ಳಿ ಸಾಕು. ಅದನ್ನು ಮುಟ್ಸೋದು, ಅರ್ಪಣೆ ಮಾಡೋದು. ಗುರುಗಳ ಪಾದ ಪದ್ಮಗಳಿಗೆ ಈ ರಾಮ ಮಂತ್ರವನ್ನು ಅರ್ಪಣೆ ಮಾಡೋಣ. ನಮ್ಮ ಎಲ್ಲ ಕರ್ಮಗಳು ನಾಶ ಆಗ್ತವೆ. ಪೂಜ್ಯ ಧರ್ಮಾಧಿಕಾರಿಗಳು ಇದನ್ನು ಹಳ್ಳಿಗೆ ನಮ್ಮಂಥ ಪಾಮರರಿಗೆ ಎಲ್ಲರಿಗೂ, ರೈತರಿಗೆ, ಹೆಣ್ಮಕ್ಳಿಗೆ, ವಿಶೇಷವಾಗಿ ಹೆಣ್ಮಕ್ಳು ಇದನ್ನು ಸ್ವೀಕಾರ ಮಾಡಿ ಮನೆಗಳು ಕೂಡ ಭಾವನೆ ಆಗ್ತಾ ಇದೆ, ಬೃಂದಾವನಗಳಾಗ್ತಾ ಇದ್ದಾವೆ. ಇಲ್ಲಿ ಬರ್ತಾ ಇರುವಂಥ ತಾಯಂದ್ರೆ ಅವ್ರ ಮನೆಗಳೆಲ್ಲನೂ ಕೂಡ ಸದ್ಗುರುಗಳ ಬೃಂದಾವನಗಳಾಗ್ತಾ ಇದ್ದಾವೆ. ಭಗವಂತ ನಾಮಸ್ಮರಣೆ ಪ್ರಾರಂಭ ಆಗಿದೆ. ಅದು ಸದ್ಗುರುಗಳ ಕೃಪೆ ಆಗಿದೆ. ನಿಮ್ಗೆಲ್ಲರಿಗೂ ಕೃಪೆ ಆಗಿದೆ. ಸದ್ಗುರು ತಾತಯ್ಯನವರ ಪಾದ ಪದ್ಮಗಳ ಗತಿ ಗೋವಿಂದ ಗೋ. నీ మీద చిత్తంబు నిలుపుట నా వంతు ఈ దాసుడని కాచుట నీ వంతు నీవే దిక్కని నంబి ఉండుట నా వంతు నీవే దిక్కని నంబి ఉండుట నా వంతు నన్నను ధన్య చేయుట నీ వంతు ఇతర వేల్పలు ನಂಬకుండుట నా వంతు ఇతర వేల్పలు ನಂಬకుండుట నా వంతు నన్ను కాచి కడచేర్చుట నీ వంతు నిన్ను మానస పూజ చేయుట నా వంతు నన్ను కాచి దరచేర్చుట నీ వంతు సద్గురు తాతయ్య గారి పాద పద్మಗಳ గతి గోవింద గో. ఎచోట నీ మూర్తి విగ్రహములు చూచిన అచోట నీ నాత్మ పూజ సేతు ఎచోట తీయమని ఫలంబులు చూచిన అచోట నీ ఆత్మ పూజ సేతు ఎచోట తీయమని ఫలంబులు చూచిన అచోట నీ ఆత్మ పూజ సేతు ఎచోట సలిలములు చూచిన నీ ఆత్మ పూజ సేతు ఎచోట తులసి పుష్పములు చూచిన అచోట నిన్నాత్మ పూజ సేతు మరవనయ్య క్షణమైన నీరజాక్ష నన్ను రక్షించి కాపాడయ్య సద్గురు యోగి నారాయణ తాతయ్య గారి పాద పద్మಗಳ గతి గోవింద గో. సద్గురు తాతయ్యనವರ ಪಾದ ಪದ್ಮಗಳ ಗತಿ ಗೋವಿಂದ ಗೋ. ಸದ್ಗುರು ತಾತಯ್ಯನವರ ಪಾದ ಪದ್ಮಗಳ ಗತಿ ಗೋವಿಂದ ಗೋ. ಈ ಸಂದರ್ಭದಲ್ಲಿ ನನ್ನ ಒಬ್ಬ ಅಜ್ಞಾನಿಯನ್ನು ಏನು ಗೊತ್ತಿಲ್ಲದೆ ಇರುವಂಥ ನನ್ನನ್ನು ಸೇವಕನನ್ನು ಪೂಜ್ಯ ಧರ್ಮಾಧಿಕಾರಿಗಳು ಬಾಲಕೃಷ್ಣ ಭಾಗವತರವರು, ಇಲ್ಲಿರುವಂಥ ಎಲ್ಲ ಆಡಳಿತ ವರ್ಗದವರು, ಎಲ್ಲ ತಾವು ಬಂದಿರುವಂಥ ಎಲ್ಲ ಸೇವಕರಿಗೆ, ಅರ್ಚಕ ವರ್ಗದವರಿಗೆ ಎಲ್ಲ ಪಾದ ಪದ್ಮಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಒಳ್ಳೆಯದನ್ನು ಹೇಳಿದರೆ ಅದು ಭಗವಂತಂದು, ಏನಾದರೂ ತಪ್ಪು ಹೇಳಿದರೆ ಅದು ನಂದು ಅಂತೇಳಿ ಸದ್ಗುರುಗಳ ಪಾದ ಪದ್ಮಗಳಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸದ್ಗುರು ತಾತಯ್ಯ ಗಾರಿ ಪಾದ ಪದ್ಮಗಳ ಗತಿ ಗೋವಿಂದ ಗೋ.